कुसुमसृजे पूरयन्तः परागा लालाख्या दीपिकाया वनैवनयो रक्षता निक्षिपन्तः पौनः पुण्येन शुद्धिं हरशिरसिरते गाह्नवीं योषयन्तः लक्ष्मी रक्षीणदीक्षा गणैकवनपक्रान्त संविद्गुणानाम् आनन्द्यानि स्वभर्तुः पदकमलकविष्टानुलीसन्नखस्य पश्यन्ति सन्ततं सा नवनवसुविशेषोपलब्धेन तत्तत् काले कौतूहलाब्धौ सुमादिकानेकामानावतानः स्वान्तस्थानन्तशय्याय पूर्णज्ञानसारसे उत्तुङ्गवाक्तरङ्गाय मद्धुतार्थे नमः ब्रह्मानन्दावरवसाक्षादिष्टं दैवं श्रियपतिः आचार्या श्रीमदाचार्या सन्तु जन्मनि जन्मनि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये त्रैलोक्यराज्यमाक्षिप्य बलेन्द्रायो ददौ श्रीधराय नमस्तस्मै छद्मवामनरूपिणे श्रीगुरुभ्यो नमः हरि ओम् अद्य कथानुवादस्ति पूर्वकथानुवादः ಹಿಂದೆ ಆ ಪ್ರಹ್ಲಾದ ಅಂಧಕನಿಗೆ ನೀನು ಮಾಡುತ್ತಿರುವುದು ಸರಿಯಲ್ಲ ಅಂತ ಹೇಳ್ತಾ ಒಂದು ಕಥೆಯನ್ನು ಉದಾಹರಣೆಗೆ ಕೊಡ್ತಾನೆ. ದಂಡಕ ಮತ್ತು ಅರಜೆಯ ನಡುವೆ ಆ ದಂಡಕ ಅರಜೆ ಹತ್ರ ನನ್ನನ್ನು ಮದುವೆ ಆಗುವ ಅಂತ ಹೇಳುವಾಗ ಅರಜೆ ನನ್ನ ತಂದೆ ಒಪ್ಪಿಗೆ ಇಲ್ಲದೆ ನಾನು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಆಗ ದಂಡಕ ಅವನು ಒತ್ತಾಯ ಮಾಡಿ ಅವಳ ಶೀಲವನ್ನು ಹಾಳು ಮಾಡಿದಾಗ ನಂತರ ಅರಜೆಯ ತಂದೆ ಶುಕ್ರಾಚಾರ್ಯರು ಬಂದು ಅವನಿಗೆ ನೀನು ಭಸ್ಮವಾಗುವಂತೆ ನೀನು ಕೇವಲ 7 ದಿನಗಳಲ್ಲಿ ಭಸ್ಮನಾಗಿ ಹೋಗಬೇಕು ಅಂತ ಶಾಪ ಕೊಟ್ಟಿದ್ರು. ಹಾಗೆಯೇ ಆ ದಂಡಕ ಅಂತಹ ದುಷ್ಕೃತ್ಯವನ್ನು ಮಾಡಿದ್ದಕ್ಕೆ ಭಸ್ಮನೇ ಆಗಿ ಹೋದ. ಹಾಗಾಗಿ ಯಾರೆಲ್ಲ ಆ ರೀತಿಯಾಗಿ ಯೋಚನೆ ಮಾಡ್ತಾರೋ, ಅಂತಹ ದುಷ್ಕೃತ್ಯವನ್ನು ಮಾಡಿ ಯೋಚನೆ ಮಾಡ್ತಾರೋ ಹಾಗೆ ಅವರೆಲ್ಲರೂ ಸತ್ತೇ ಹೋಗ್ತಾರೆ. ಅಂದಾಗ ನೀನು ಕೂಡ ಹಾಗೆ. ನಿನ್ನ ವಿಷಯದಲ್ಲಿ ಇನ್ನೂ ವಿಶೇಷ, ನೀನು ಜಗತ್ತಿಗೆ ಮಾತೆಯಾದ ಪಾರ್ವತಿಯನ್ನೇ ವಹಿಸ್ತಾ ಇದ್ದಿ, ಇಂತಹ ದುಷ್ಕೃತ್ಯವನ್ನು ಯಾವತ್ತೂ ಮಾಡಬೇಡ ಅಂತ ಹೇಳ್ತಾ ಅವನಿಗೆ ತುಂಬಾ ಧರ್ಮಗಳ ಉಪದೇಶವನ್ನು ಮಾಡ್ತಾನೆ ಆ ಪ್ರಹ್ಲಾದ ಅಂಧಕನಿಗೆ. ಇನ್ನು ಹೇಳ್ತಾನೆ, ನೀನು ನೋಡಿದ್ದಿ ಕೆಲವು ಯಾವುದೆಲ್ಲ ಧರ್ಮಗಳು ಅಂತ ಇನ್ನು ಕೆಲವು ಮಾತುಗಳನ್ನು ಹೇಳ್ತಾನೆ ಅವನು. ತಸ್ಮಾತ್ ಧರ್ಮೋ ನ ಸಂತ್ಯಜ್ಯೋ ಧರ್ಮೋ ಹಿ ಪರಮಾಗತಿ ಧರ್ಮಹೀನಾರಾಯಣಿ ಸರೋವರಂ ನರಕಂ ಮಹತ್ ಧರ್ಮಸ್ತು ಗಣಿತ ಪುಂಬಿಸ್ತಾರಣೆ ವಿನಿಚೇಹಚ ಪತನಾಚ ಧರ್ಮಯ ಲೋಕೆ ಪರಸ್ಪೃಶ. ಈ ಧರ್ಮವನ್ನುಂಟಲ್ವ ನಾವು ಯಾವತ್ತೂ ಬಿಡಲೇಬಾರದು. ಈ ಧರ್ಮಹೀನನಾದ ಪುರುಷ ಇದ್ದಾನಲ್ವಾ, ಧರ್ಮಹೀನನಾದ ಮನುಷ್ಯ, ಅವನು ಗೌರವ ನರಕ್ಕೆ ಬೀಳುತ್ತಾನೆ. ಬಿಟ್ಟರೆ ಯಾವತ್ತು ಏನು ಧರ್ಮ ಇದೆ ನಮ್ಮದು ಅದನ್ನು ಬಿಟ್ಟು ಯಾವತ್ತೂ ಇರಬಾರದು. ನಮ್ಮನ್ನು ಈ ಲೋಕದಲ್ಲಿಯೂ ಹಾಗೂ ಪರದಲ್ಲಿಯೂ ನಾವು ಸತ್ತು ಹೋದ ಮೇಲೆ ನಮ್ಮನ್ನು ಯಾವುದು ತರಿಸುವಂಥದ್ದು ಕೇಳಿದರೆ, ಯಾವುದು ರಕ್ಷಣೆ ಮಾಡುವಂಥದ್ದು ಕೇಳಿದರೆ ಧರ್ಮ ರಕ್ಷಣೆ ಮಾಡುವಂಥದ್ದು ಯಾವಾಗಲೂ. ಹಾಗಾಗಿ ಯಾವಾಗ ಧರ್ಮದಿಂದ ಇರಬೇಕಾದಂಥದ್ದು. ಹಾಗಾಗಿ ಈ ಪರ ಸ್ತ್ರೀಯರ ಮೇಲೆ ಮೋಹ ಎನ್ನುವಂಥದ್ದು ದೊಡ್ಡ ಅಧರ್ಮ. ಅಂತಹ ಕೃತ್ಯವನ್ನು ಯಾವತ್ತೂ ಮಾಡಬೇಡ ಅಂತ ಪ್ರಹ್ಲಾದ ಹೇಳ್ತಾನೆ. ಪ್ರಹ್ಲಾದ ಹೇಳಿದ್ರೆ ನಾನು ಹೇಳಿದಂತ ಅನ್ಕೊಳ್ಬೇಡ, ಇದನ್ನು ಹಿಂದೆ ಅಸಿತರೆ ದೊಡ್ಡ ಮಹರ್ಷಿಗಳು ಅಸಿತರೆ ಹೇಳಿದಂತಹ ಮಾತು. ಹಾಗಾಗಿ ಇಂತಹ ಕೃತ್ಯಕ್ಕೆ ಹೋಗಬೇಡ ಅಂತ ಅವನು ಹೇಳಿದ್ರು ಕೂಡ ಅವನು ಹೇಳ್ತಾನೆ. ತಸ್ಮಾ ಸುದೂರತೋ ವರ್ಜೆ ಪರದಾರ ವಿಲಕ್ಷಣ ನಯಂತಿ ನಿಕೃತ ಪ್ರಜ್ಞಂ ಪರದಾರ ಪರಾಭವಂ. ಯಾವತ್ತೂ ಕೂಡ ಪರಸ್ತ್ರೀ ಅಂತ ಆಗಿದ್ರೆ ಯಾವತ್ತೂ ಅವರನ್ನು ಹೋಗಲೇಬಾರದು. ಯಾವಾಗಲೂ ಅವರನ್ನು ದೂರದಿಂದಲೇ ಇರಬೇಕು. ಅವನು ಎಲ್ಲಿಯಾರ ಹತ್ರ ಹೋದ ಅಂತಾದರೆ ಅವನಿಗೆ ಪರಾಭವ ಸೋಲು ಖಂಡಿತ ಅಂತ ಪುನಃ ಅವನಿಗೆ ಬುದ್ಧಿ ಮಾತ್ರ ಹೇಳಿದ್ರು ಕೂಡ ಅವನು ಇತ್ತೇ ಮುಕ್ತೆ ವಚನೆ ಪ್ರಹ್ಲಾದ ಪ್ರಾಜಾತಕ ಭವಾ ಧರ್ಮ ಪರಸ್ಬೇಕು ನಾಂ ಧರ್ಮ ಸಮಾಚರೆ ಇತ್ತೇ ಮುಕ್ತ ಪ್ರಹ್ಲಾದ ಮಂದಕ ಪ್ರಾಶಂಬರಂ ಗತಿ ಸಂಬರ ಶೈಲೇಂದ್ರ ಮಂದರಂ ವದಶಂಕರಂ. ಏನು ಹೇಳಿದ್ರು ಕೂಡ ಅವನಿಗೆ ಬುದ್ಧಿ ಬರಲಿಲ್ಲ. ಅವನು ಪುನಃ ಅದೇ ಯೋಚನೆಯಲ್ಲೇ ಇದ್ದಾನೆ. ನೀನು ಬೇಕಾದ ಧರ್ಮವನ್ನು ಆಚರಣೆ ಮಾಡು, ನಾನು ಮಾಡುವುದಿಲ್ಲ ಅಂತ ಹೇಳಿ ನೀನು ಏನು ಮಾಡಿದ್ರು ಕೂಡ ನೀನು ನನ್ನನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗುದಿಲ್ಲ, ನಾನು ಇದೇ ಥರ ಇರುವುದು ಅಂತ ಹೇಳಿ ಶಂಬರ ಅಂತ ಒಬ್ಬ ಹಸುರು ಹೇಳ್ತಾನೆ. ಅವನನ್ನು ಕರೆದು ಹೋಗು ಶೈಲ ಪರ್ವತಕ್ಕೆ ಹೋಗಿ ರುದ್ರ ಅಂತ ಹೇಳು ಅಂತ ಹೇಳ್ತಾನೆ. ಏನು ಕೇಳಿದರೆ ಯದೀಷ್ಟಸ್ತ ಶೈಲೇಂದ್ರ ಪ್ರಿಯದಾಂ ವಚನಮ ಏಯಂ ಗೌತಮಿ ಸಾಮೇ ಶೀಘ್ರ
ದೇವಾಶ್ಕ ಪುರೋಗಮ ತತ್ಯ ಮತ್ತು ನಿವಸೆ ಮಾನಾದತ್ಯ ಮಂದರೆ. ನಿಮ್ಗೆ ಎರಡು ಮಾಡಲಿಕ್ಕೆ ಅವಕಾಶ ಇದೆ, ಎರಡು ಆಪ್ಷನ್ ಅಂತ ಹೇಳುವ ಹಾಗೆ. ಏನು ಕೇಳಿದ್ರೆ, ಒಂದಾ ಪರ್ವತವನ್ನು ಬಿಟ್ಟು ಹೋಗು, ಅಲ್ಲ ಮೊದಲಾಗಿ ನೀನು ನನ್ನನ್ನು ಇಂದ್ರ ದೇವತೆಗಳಿಗೆ, ನಾನು ಇಂದ್ರ ದೇವತೆಗಳನ್ನೇ ಗೆದ್ದಿದ್ದೇನೆ, ಹಾಗಿರುವಾಗ ನೀನು ಹೇಗೆ ಆ ರುದ್ರ, ನೀನು ನಾನು ಅವರನ್ನೆಲ್ಲ ಗೆದ್ರು ಕೂಡ ನೀನು ಹೇಗೆ ಇದು ಮಂದರ ಪರ್ವತದಲ್ಲಿ ಬಿಟ್ಟು, ಹಾಗೆಯೇ ನಿಂಗೆ ಇರಬೇಕಾ ಮಂದರ ಪರ್ವತದಲ್ಲಿ ಇರಬೇಕಾ, ಇರು ಅಡ್ಡಿ, ನನಗೆ ಬೇಜಾರಿಲ್ಲ, ಪಾರ್ವತಿ ನನಗೆ ಬಿಟ್ಟುಕೊಡು, ಆಗ ನಾನು ಸಮಾಧಾನದಲ್ಲಿ ಇರ್ತೇನೆ. ಈ ಎರಡರಲ್ಲೊಂದು ಕೆಲಸ ಮಾಡಬೇಕು ಅಂತ ಅಂತಕ ರುದ್ರನಿಗೆ ಹೇಳಿ ಕಳಿಸ್ತಾನೆ ಶಂಬರನ ಮೂಲಕ. ಶಂಬರ ದೂತ ಅವನು ಹೇಳಿ ಕಳಿಸ್ತಾನೆ. ಆಗ ಗತ್ತೋವಾಚಾನಂದ ಕವಚೋ ಯಾಥಾ ಸತ್ಯಂ ಧನೋಸುತ ಸಮುದ್ರಂ ಹರಪ್ರಾನ್ಮತ್ಯ ಗಿರಿಕನ್ಯೆಯ ಅಮಾಯಂ ಮಂದರೋದತ್ತ ಸಹಸ್ರಾಕ್ಷೇಣ ಧೀಮತ ತನ್ನ ಶಕ್ನೋಮ್ಯಹಂ ತ್ಯಕ್ತುಂ ವಿಜ್ಞಾಜ್ಞಾಂ ರುದ್ರವೈರಿಣಃ. ಅಲ್ಲ ನೀನೇನು ಹೇಳ್ತಾ ಇದ್ದಿ, ನಾನು ಬಿಟ್ಟು ಹೋಗ್ಬೇಕಂತ. ಇದನ್ನುಂಟಲ್ಲ ನನಗೆ ಯಾರು ಕೊಟ್ಟದ್ದು ಗೊತ್ತುಂಟಾ, ನನಗೆ ರುದ್ರ ಕೊಟ್ಟಿರುವಂಥದ್ದು, ಇಂದ್ರ ಕೊಟ್ಟಿರುವಂಥದ್ದು. ರುದ್ರನಿಗೆ ಆ ಮಂದರ ಪರ್ವತವನ್ನು ಯಾರು ಕೊಟ್ಟಿರುವುದು ಕೇಳಿದರೆ ಇಂದ್ರ ಕೊಟ್ಟಿರುವಂಥದ್ದು. ಆ ಇಂದ್ರ ಕೊಟ್ಟಿರೋದು ನಾನು ಹೇಗೆ ಬಿಡ್ಲಿಕ್ಕೆ ಸಾಧ್ಯ, ಅವನೇ ಇರ್ಲಿಕ್ಕೆ ಹೇಳಿದ ನಾನಿದ್ದೇನೆ, ಹಾಗೆ ಇರ್ಲಿಕ್ಕೆ ಆಗಲಿಲ್ಲ. ಅಲ್ಲ ಪಾರ್ವತಿ ನಾನು ಬಿಟ್ಟುಕೊಂಡು ಕೇಳಿದರೆ ನನಗೇನು, ನಾನೇನು ನಿಲ್ಲಿಸಲಿಲ್ಲ, ಪಾರ್ವತಿ ಇಷ್ಟೇ ಕರ್ಕೊಂಡು ಹೋಗೋಣನ್ನು ಅಂತ ಆ ಥರ ಹೇಳ್ತಾನೆ. ಆಗ ತಥೋ ಬ್ರವೀತ್ ಶಂಬರಂ ದ್ವಿಸಪ್ತಮ ಗೃಹಿ ಗತ್ವಾಂತಕಂ ವೀರಮೋ ವಾಕ್ಯ ವಿಪಶ್ಯಂ ಅಹಂ ಪತಾಕ ಸಂಗ್ರಾಮೆ ಭವಾನಿ ಶಕ್ತದೇವಿನೋ ಪ್ರಾಣದ್ಯೂತಂ ಪರಿಸ್ಥಿತಿಯ ಯೋಜ್ಯೇಷು ಸಲಪ್ಸ್ಯತೆ. ಪಾರ್ವತಿ ಅದೇ ಮಾತು ಹೇಳ್ತಾರಂತೆ, ನಾನುಂಟಲ್ವಾ, ನಾನು ಪಣ, ನನ್ನಲ್ಲಿ ಯಾರು ಗೆಲ್ತಾರೋ ಉಂಟಲ್ವಾ, ರುದ್ರನ ಅಥವಾ ನೀವು ಯುದ್ಧ ಮಾಡಿ, ರುದ್ರ ಮತ್ತು ಅಂದಾಗ ಯುದ್ಧ ಮಾಡಿ, ಅದರಲ್ಲಿ ಯಾರು ಗೆಲ್ತಾರೋ ಅವ್ರು ನನ್ನನ್ನು ಪಡಿಬಹುದು ಅಂತ. ಪಾರ್ವತಿಗೆ ಗ್ಯಾರಂಟಿ ಇತ್ತು, ರುದ್ರನೇ ಗೆಲ್ತಾನೆ, ನಾವೇ ಅಂತ ಮಾತನ್ನು ಹೇಳಿದ್ದು ಅವ್ರು ಹೇಳ್ತಾರೆ, ಯುದ್ಧ ಮಾಡಿ ನೋಡೋಣ ಏನಾಗ್ತದೆ ನಾನು ನೋಡ್ತೇನೆ ಅಂತ ಅವ್ರು ಹೇಳ್ತಾರೆ. ಆಗ ಇತ್ಯೇ ಉಂಟೋ ಮಹಿಮಾನ್ ಶಂಬರೋ ನಗಮಾಗಮತ್ ಸಮಾಗಮ್ಯಾಬ್ರವೀದ್ವಾಕ್ಯಂ ಸರ್ವಗೌರ್ಯೌ ಚ ಭಾಷಿತಂ ದಶತ್ವಾ ದಾನವಪತಿ ಕ್ರೋಧದೀಪ್ತೆ ಕ್ಷಣಶ್ವಸನ್ ಸಮಾಹೂಯಾಬ್ರವೀದ್ವಾಕ್ಯಂ ದುರ್ಯೋಧನವಿದಂ ವಚಃ. ಆಗ ಅವರಿಗೆ ಅಂದಗಳಿಗೆ ಬಹಳ ಸಿಟ್ಟು ಬಂದಂತೆ, ಅವಳು ಹಾಗೆ ಹೇಳೋದ್ರಿಂದ ಯುದ್ಧ ಮಾಡಿ ನನಗೆ ಏನೇನೋ ಮಾತಾಡ್ತಾಳಲ್ಲ ಇವಳು ಅಂತ ಅದಕ್ಕೆ ಸಿಟ್ಟು ಬಂದು ಅವನು ದುರ್ಯೋಧನ ಕರೀತಾನಂತೆ. ದುರ್ಯೋಧನ ಅಂದರೆ ಕೌರವ ದುರ್ಯೋಧನ ಅಲ್ಲ, ದುರ್ಯೋಧನ ಅಂತ ಹೆಸರು. ದುರ್ಯೋಧನ ಅಂತ ಹೇಳಿದ್ರೆ ಯುದ್ಧದಲ್ಲಿ ಗೆಲ್ಲಿಗೆ ಕಟ್ಟನಾದವನು ಅಂತ ಅರ್ಥ. ಅವ ದುರ್ಯೋಧನ ಎನ್ನುವ ವ್ಯಕ್ತಿಯನ್ನು ಕರೆದು ಹೇಳ್ತಾನಂತೆ, ಹೊರಡೋಣ, ಯುದ್ಧಕ್ಕೆ ಹೊರಡೋಣ ಅಂತ ಅವನು ಹೇಳ್ತಾನಂತೆ. ಆಗ ಎಲ್ಲರೂ ಕೂಡ ಓಡಿದಂತೆ ಇರ್ತಕ್ಕಂಥ ಸಸ್ಯ ಸುಸ್ತರ ಮಾಕರಣೆ ಸರ್ವೇ ಮಹಾಂದ್ರ ಸಮ ಯಾತಾದವಾದಿಮೇ ವಾದಿನ ಯಾತಾ ಸತ್ಯಂತ ಸರ್ವಾನ್ ಅಹಂ ಸೇನಾಪತಿರ್ಬಲಿ ತೇಜಾವಿನಾಂಶ ನನ್ನಂತ ಕಾಂಕ್ಷಣ. ಯುದ್ಧ ಹೊರಟಿಗಂತೆಗೆ ಸಿದ್ಧರಾಗಿದ್ದಾರೆ ಎಲ್ಲರೂ ಕೂಡ. ಏನು ಜೋರ ಸದ್ದು ಮಾಡ್ತಾ ಇದ್ದಾರೆ. ಏನು ಆ ದುರ್ಯೋಧನ ಬಂದು ಮೊದಲು ಬೇರಿ ಬಾರಿಸಿದಂತೆ ನಗರಿ, ಎಲ್ಲರೂ ಬನ್ನಿ ಅಂತ. ಆಗ ಎಲ್ಲ ಮಹಾಂತರೆಲ್ಲ ಬಂದು ಏನಾಯ್ತು ಅಂತ ಕೇಳಿ ಎಲ್ಲರೂ ಕೂಡ ಸೇನಾಧಿಪತಿಯಾದ ಬಲಿಯ ಮೊದಲಾಗಿ ಎಲ್ಲರೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ, ಯುದ್ಧ ಮಾಡಲಿಕ್ಕೆ ಹೋಗ್ತೇವೆ ನಾವೀಗ ಅಂತ. ಆಗ ತಿಕ್ತಂದ್ರಾತ್ಮಾನು ಸೈನ್ಯಪಾಲಕೋ ಯೋಧುಮನಾರೇಣ ಮಹಾಜಲಮಂತರಮದ್ಯುಬೇಯ ಸಕಾಲ ಪಾಶಾ ವಸಿತೋ ಮಂದರಿ. ಆಗ ಆ ಒಂದು ರುದ್ರನನ್ನು ಸೋಲಿಸಬೇಕಂತ ಎಲ್ಲರೂ ಕೂಡ ಆ ಮಂದರ ಪರ್ವತದ ಹತ್ರ ಹೊರಟರಂತೆ. ಅಂಧಕನೇ ಮೊದಲಾದೆಲ್ಲ ರಾಕ್ಷಸರು ಕೂಡ ಅಲ್ಲಿ ರುದ್ರನ ಸೋಲಿಸಬೇಕಂತ ಹೊರಟರು ಅಂತ ಹೇಳ್ತಾರೆ. ಆ ನಂತರ ಯುದ್ಧಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ ಹರನು ಕೂಡ ಹರೋ ವಿಷಂಬರೇ ಯಾತೆ ಸಮಾಹು ಯಾತನಂದಿನಂ ಪ್ರಾಮಂತ್ರೈರಾಜಿಶಾಸನೆ ತಥೋ ಮಹೇಶವಚನಾನಂದಿ ತೂಢತರಂಕೃತ ಉಪಸ್ಪೃಶಿತಂ ಶ್ರೀಮಾನ್ ಸುಸ್ಮಾರಕ ನಾಯಕ. ಆಗ ಈ ಹರನಿಗೆ ಕೂಡ ಯುದ್ಧಕ್ಕೆ ಅವರು ಬರ್ತಾ ಇದ್ದಾರೆ ಗೊತ್ತಾಗಿ ಅವನು ಕೂಡ ನಂದಿಯನ್ನು ಕರೆದು ಯುದ್ಧಕ್ಕೆ ಸನ್ನದ್ಧರಾಗಿ ಎಲ್ಲ ಗಣೇಶ್ವರನನ್ನು ಅಂದರೆ ಯಾರೆಲ್ಲ ಗಣಾಧಿಪತಿಗಳು ರುದ್ರಗಣ ಅಂತ ಇದೆ ಅಲ್ವಾ, ಅದೆಲ್ಲ ಯುದ್ಧ ಮಾಡುವ ಇರ್ತಾರೆ ಅಂತ ಯುದ್ಧ ಮಾಡುವವರನ್ನ ಕರೆದು ಯುದ್ಧಕ್ಕೆ ನಾವು ಹೊರಡೋಣ ಅಂತ ರುದ್ರ ಕೂಡ ಎಲ್ಲರಿಗೂ ಆಜ್ಞೆ ಮಾಡ್ತಾರೆ. ಆ ನಂತರ ದೀರ್ಘವಾಗಿ ಯುದ್ಧದ ಬಗ್ಗೆ ಹೇಳ್ತಾರೆ. ಏತಸ್ಮಿನ್ ನಂತರೇ ಪ್ರಾಪ್ತಸ್ವಂ ದೈತ್ಯೈ ಶ್ರಾಂತಕ ಮಂತರಂ ಪರ್ವತಶ್ರೇಷ್ಠಂ ಪ್ರಮಾದಾಶ್ರಮಂತರಂ ಪ್ರಮದಾದಾನ ಮಾತೃತ್ವಾಜಗ್ಯೋ ಲೀಲಾದ್ರಿ ಪ್ರಮದಾ ಶಾಲುಮೃತ ಜಗ್ಯು ಸೂರ್ಯಾಣ್ಯನೇಕಶಃ. ಆಗಲೇ ಎಲ್ಲ ದೈತ್ಯರೆಲ್ಲ ಬಂದಿದ್ದಾರಂತೆ.
ಅವರೆಲ್ಲ ಬಂದಿರುವಾಗ ಮೊದಲು ಯಾರು ಪ್ರಮಥಗಣ ಅಂತ, ಪ್ರಮಥ ಅಂತೇಳಿ ರುದ್ರನ ಗಣಕ್ಕೆ ಪ್ರಮಥ ಅಂತ ಹೆಸರು. ಆ ಪ್ರಮಥರೆಲ್ಲ ಕಿಲಕಿಲ ಅಂತ ಸದ್ದು ಮಾಡ್ತಾರಂತೆ, ಇವರೇನು ಮಾಡಿರ್ತಾರೆ ನಮಗೆ ಅಂತ ಎಲ್ಲರೂ ಕಿಲಕಿಲ ಸದ್ದು ಮಾಡಿ ಯುದ್ಧಕ್ಕೆ ಹೊರಡ್ತಾರಂತೆ. ಆಗ ಸಮಭ್ಯಾಯ ಸುಸಂಸ್ಕೃತ ಪ್ರಮಥೈರವಿಸಂಸ್ಕೃತ ಮಂದರಂ ಪರ್ವತಶ್ರೇಷ್ಠ ಋಷೇ ಪಿತರಂ ತಥಾ ಪ್ರಣಿಪತ್ಯ ರಾಮಜ್ಞ ವಾಕ್ಯಮಹಮೇಶ್ವರಂ ಜಗನ್ನಾಥ ಸಮುದ್ದಿಷ್ಟ ರಣೋತ್ಸುಕಃ. ಆಗ ಗಣಪತಿ ಬರ್ತಾನೆ, ವಿನಾಯಕ. ಆ ವಿನಾಯಕ ಬಂದು ನಾನು ಬರ್ತೇನಪ್ಪ ಯುದ್ಧ ಮಾಡಲಿಕ್ಕೆ ಅಂತ ಬಂದಾಗ ಹೇಳ್ತಾನೆ ತಂದೆಗೆ, ಯಾಕೆ ನೀವು ತುಂಬ ಯುದ್ಧಕ್ಕೆ ಹೊರಡಿಯಪ್ಪ, ನೀವೇ ಕುತ್ಕೊಂಡಿದ್ದೀರಾ, ಯುದ್ಧಕ್ಕೆ ಬನ್ನಿ ಹೋಗೋಣ ಅಂತ ಗಣಪತಿ ಹೇಳಿದ್ದಾಳ. ಆ ರುದ್ರನ್ ಕೂಡ ಬಹಳ ಒಂದು ಯುದ್ಧಕ್ಕೆ ಹೋಗೋದೆ ಅಂತ ಸಿದ್ಧನಾದ ಅಂತೆ ಆ ರುದ್ರ ಕೂಡ. ಆಗ ಆಗ ಅವನು ಆ ಹೊರಡ್ತೇನೆ ಅಂತ ಹೇಳಿ ಪಾರ್ವತಿಯನ್ನು ಮೊದಲು ಆಲಿಂಗನೆ ಮಾಡಿ ಹೇಳ್ತಾನಂತೆ, ನೀ ಇಲ್ಲೇ ಇರು. ಆ ಜಯಂತಿ ಅಂತ ಅವಳ ಒಂದು ಯಾರು ಸೇವಕರ ಹಾಗೆ ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರನ್ನ ಯುದ್ಧಕ್ಕೆ ಹೋಗಿ ಬರ್ತೇನೆ ಅಂತ ಚೆನ್ನಾಗಿ ಆಲಿಂಗನೆ ಮಾಡಿ ಹೊರಡ್ತಾನಂತೆ. ಭವಾನೀಶ್ವರಸ್ಯ ಗಣಾಧಿಪ ಸಮಸ್ತ ಪರಿವಾರೀವ ದೇಶದ ಶಕ್ತಿರೆ ನಿರ್ಗತಿಲೋಕಪಾಲೆ ಮಹೇಶ್ವರೇಶ್ವರೇ ಮಹರ್ಷಿ ಶುಭಾನಿ ಸೌಮ್ಯಾನಿ ಸುಮಂಗಳಾನಿ ಜಾತ ಚಿನ್ನ ಜಯಾಯ ಶಂಭೋ. ಅವನೀಗ ಯುದ್ಧಕ್ಕೆ ಹೊರಟಿದ್ದಾನೆ. ಯುದ್ಧಕ್ಕೆ ಹೊರಡುವಾಗ ಎಲ್ಲ ಜಯವಾಗಿ ಯುದ್ಧನಿಗೆ ಅಂತ ಹೇಳ್ತಾ ಇದ್ದಾರಂತೆ. ಅಷ್ಟೇ ಅಲ್ಲದೆ ಅಲ್ಲಿ ಆ ದೇಶ ಈಗ ನಾವು ನಿಮಿತ್ತಗಳು ಅಂತ ನಮಗೇನೋ ಒಳ್ಳೇದಾಗ್ತದೆ ಅಂತ ನಾವು ಇರುವಾಗ ಕೆಲವು ನಿಮಿತ್ತಗಳು ಒಳ್ಳೇದೇ ನಮಗೆ ಅಂತಹ ಒಳ್ಳೇದಾಗ್ತದೆ ಎನ್ನುವ ನಿಮಿತ್ತಗಳೆಲ್ಲ ರುದ್ರನಿಗೆ ಕಾಣಿಸ್ತದೆ. ಆಗ ಅವ ಹೇಳ್ತಾನಂತೆ ರುದ್ರ, ದಕ್ಷಿಣಾಂಗಂ ಪ್ರಕಾಂತಂ ವೈಸಮಾಸಮಕಂ ಪದಶೂಲಿನ ಶಕುನಿಷ್ಠಾಭಿಮಾನೀತೋ ಮೌನಿ ಯಾದಿಪರಾಂಕ ನಿಮಿತ್ತ ನಿರ್ಷಾ ದೃಷ್ಟ ಭೂತಭವ್ಯ ಬಹುವಿಭು ಶೈಲಾಜಿಂ ಪ್ರಾವಚನಂ ಸಂಸ್ಕೃತಂ ಶನಿಶೇಖರ. ಅವನು ಹೇಳ್ತಾನಂತೆ, ಯಾಕೆ ಒಳ್ಳೆ ನಿಮಿತ್ತಗಳು ಯಾರು ಹೇಳಿದ್ರೆ ದಕ್ಷಿಣಾಂಗಂ ಬಲಗೈ ಮತ್ತು ನಖ ಅಂತ, ನಖದ ಅಂತ ಅಂದರೆ ಮುಂಭಾಗ ಅದು ಕಂಪಿಸ್ತಾ ಇದೆ. ನಾವು ಒಳ್ಳೆದಾಗ್ತಿರುವಾಗ ಯಾವ ನಿಮಿತ್ತಗಳು ಕೇಳಿದ್ರೆ ನಮ್ಮ ಬಲಕೈ ಮತ್ತು ನಖ ಉಗುರು ಕಂಪಿಸಿದಾಗ ಅದು ಒಳ್ಳೆಯ ನಿಮಿತ್ತ ಅಂತ. ಹಾಗೆ ಅಂತಹ ನಿಮಿತ್ತಗಳನ್ನು ನೋಡ್ತಾ ಇದ್ದೇನೆ. ಇನ್ನು ಶಕುನಿ ಅಂತ ಒಂದು ಪಕ್ಷಿ, ಆ ಪಕ್ಷಿ ಮೌನಿ ಆಗಿದೆ. ಯಾವತ್ತು ಮೌನವಾಗುವುದಂತ ಕಮ್ಮಿ, ಮೌನಿ ಆಗಿದ್ರೆ ಉಂಟಲ್ವ ಅದು ಒಳ್ಳೆಯ ನಿಮಿತ್ತ ಅಂತ. ಹಾಗೆ ಮೌನ ಆಗಿದೆ, ಹಾಗಾಗಿ ನನಗೆ ಖಂಡಿತ ಜಯ ಆಗ್ತದೆ ಅಂತ ನಂದಿ ಹತ್ರ ಹೇಳ್ತಾನಂತೆ. ಆಗ ನಂದಿ ಹೇಳ್ತಾನಂತೆ, ರುದ್ರ ನಿನಗೆ ಪುನಃ ನಿಮಿತ್ತ ಅಂತ ಯಾಕೆ ಬೇಕು? ನೀನು ಎಂಥ ಶಕ್ತಿವಂತ, ನೀನು ಎಂತಹ ಒಬ್ಬ ವ್ಯಕ್ತಿ, ನಿನಗೆ ಪುನಃ ಈ ನಿಮಿತ್ತಗಳೆಲ್ಲ ಪುನಃ ಹೇಳ್ಬೇಕಂತ ಖಂಡಿತ ನಿನಗೇ ಗೆಲ್ಲುವಂತ ಆ ನಂದಿ ಕೂಡ ಹೇಳ್ತಾನಂತೆ. ಆಗ ಇತ್ಯೇ ಮುಕ್ತಾವಚನಂ ನಂದಿ ರುದ್ರಗಣಾನಂದ ಸಮಾಜದೇಶ ವಿದ್ಯಾಯ ಮಹಾಪಾಶುಪತೈಃ ಸಹ ದೇವ್ಯೈರ್ದಾನವಲಂ ವರ್ಧಯಂತಿ ಸ್ಮ ವೇದಿತಾಃ ನಾನಾ ಶಸ್ತ್ರಧರಾ ವೀರ ವೃಕ್ಷ ರಚನೆಯೋ ಯಥಾ. ಅವ್ರು ಹೇಳಿದ ತಡ ರುದ್ರನ ಗಣ ಎಲ್ಲ ಓಡಿ ಹೋಯ್ತಂತೆ. ಓಡಿ ಹೋಗಿ ಎಲ್ಲ ರಾಕ್ಷಸರನ್ನೆಲ್ಲ ಮರ್ದನೆ ಮಾಡ್ತಾ ಕೊಲ್ತಾ ಇದ್ದಾರಂತೆ. ಯಾವ ಥರ ಕೇಳಿದ್ರೆ, ಒಂದು ಸಿಡಿಲಿಗೆ ಒಂದು ಮರ ಯಾವ ರೀತಿಯಾಗಿ ಸುಟ್ಟು ಹೋಗ್ಬೋದು, ಜೋರಾಗಿ ಸಿಡಿಲು ಬಂದರೆ ಮರವೇ ಸುಟ್ಟು ಹೋಗ್ತದಲ್ವ, ಆ ಥರ ಸುಟ್ಟು ಹೋಗುವ ಹಾಗೆ ಆ ಎಲ್ಲ ರಾಕ್ಷಸರ ಗಣ ಹೋಗಿ ಸಾಯ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಯಮಾನ ಬಲಿ ವಿಕ್ರಮತೆ ದೇಜದಾನವ ಅವೃತ್ತ ಪ್ರಧಾನಂತು ಕೂಟಮುದ್ಗರಪಾಣಯ ತಥೋಪತಯ ದೇವಾಸೇಂದ್ರವಿಧಾನಃ ಸೂರ್ಯಾಗ್ನಿಪುರಾಕರೋಗಾಸು ಸಮಾಯಾತಾ ದಿರುಕ್ಷವಃ ತಥೋಪತಯ ಘೋಷ ಸಸ್ವನಃ ಸಮಜಾಯತ ಈರಾವಾದ್ಯ ಸಂಮಿಶ್ರೋದು ವೀಣಾ ಕಲಿಪ್ರಿಯ. ಏನು ಯುದ್ಧ ಪ್ರಾರಂಭವಾಗಿದೆ ಅಂತಾಗುವಾಗ ಅಲ್ಲಿ ಇಂದ್ರ, ವಿಷ್ಣು, ಬ್ರಹ್ಮ ಎಲ್ಲ ಆ ಯುದ್ಧವನ್ನು ನೋಡ್ತಾ ಇದ್ದಾರೆ. ನೋಡ್ತಾ ಬಹಳ ಸಂತೋಷವಾಗ್ತಾ ಇದೆ. ಗಂಧರ್ವರೆಲ್ಲ ಏನು ಸಂತೋಷ, ಅವ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಹೇಳುವ ಹಾಗೆ ಹಿಂದ್ಗಡೆ ಎಲ್ಲ ತಮ್ಮ ಸಂಗೀತವನ್ನು ಮಾಡ್ತಾ ಇದ್ದಾರಂತೆ. ವಾದ್ಯದಲ್ಲೆಲ್ಲ ಏನೋ ಗೌರವ ಯುದ್ಧವಾಗ್ತಾ ಇದೆ ಅಂತ. ಹಾಗೆ ಯುದ್ಧ ಪ್ರಾರಂಭವಾಗಿರಂತೆ. ಆಗ
ಆದಾಯ ಪರಿಗಂ ಗೌರವ ಪಟ್ಟೋ ತ್ವತ್ತಮಯಾಸ್ಮಯಂ ರಾಜ್ಯಂ ರಾಜೇತ್ಯರ್ಥಂ ಇಂದ್ರಧ್ವಜಂ ವಿವೋಚಿತಂ ಸಂಭ್ರಾಮಯಂತೋ ಬಲವಾಜಗಣೇಗಣ ರುದ್ರಾದ್ಯ ಸಂದಪರ್ಯಂತ ದೇವ್ಯ ಜಂತಮಯಾಸುರಾಃ. ಎಲ್ಲರನ್ನೂ ಕೂಡ ಪಟ್ಟಿಷ ಪರಿಘ ಹಲಾಯುಧ ನೇಗಿಲು ಯುದ್ಧದಲ್ಲಿ ಇಟ್ಕೊಂಡು, ಹಲ ಅಂದರೆ ನೇಗಿಲು ಮತ್ತು ಕೊಡಲಿ ಇದನ್ನಲ್ಲಿ ಇಟ್ಕೊಂಡು ಎಲ್ಲರನ್ನು ಸಾಯಿಸಲಿಕ್ಕೆ ಹೋಗ್ತಾನೆ ಇದ್ದಾರಂತೆ. ಆ ರಥದ ಗಣ ಎಲ್ಲರೂ ಹೆದರಿ ಓಡ್ತಾ ಇದ್ದಾರಂತೆ, ಅಸುರರ ಗಣ ಎಲ್ಲ. ಆಗ ಆ ಪದಂ ಗಣಪತಿ ದೃಷ್ಟಾದಿ ದುರಾತ್ಮಾನ್ ಪರಿಗಂ ಪಾತಯಾಮಾಸ ಕೃಪದೃಷ್ಟೇ ಮಹಾಬಲ ವಿನಾಯಕ ಸತ್ಕುಂಬೆ ಪರಿಗಂ ವಜ್ರಭೂಷಣಂ ಸುತದಾತ್ಮಕಮದ್ರಹ್ಮನ್ ಮೇಲೋ ಪುಟೈವಾಸನಿ. ಆಗ ತೂಂಡ ಅಂತ ಒಬ್ಬ ರಾಷ್ಟ್ರ ಹೆಸರು ತೂಂಡ. ಆ ತೂಂಡ ಎನ್ನುವನು ಆ ಗಣಪತಿಯ ಮೇಲೆ ಎರಗಲಿಕ್ಕೆ ಬರ್ತಾನೆ. ಪರಿಘವನ್ನು ಇಟ್ಕೊಂಡು ಎರಗಲಿಕ್ಕೆ ಬಂದರೆ ಅದೇ ಆ ಆಯುಧವೇ ಪುಡಿ ಪುಡಿ ಆಗಿ 100 ಪುಡಿ ಆಗಿದೆ, ಅಷ್ಟು ಗಟ್ಟಿ ಆ ಗಣಪತಿ. ಅವನೇನು ರಾಷ್ಟ್ರ ನೋಡ್ತಾರೆ, ಅವನಿಗೇನಾದ್ರೂ ರಾಷ್ಟ್ರ ಪುಡಿ ಪುಡಿ ಆಗಿ ಹೋಯ್ತಂತೆ. ಆಗ ಪರಿಘ ಆ ಥರ ವಿಫಲವಾದದನ್ನು ನೋಡಿ ಒಬ್ಬ ರಾಹು ಅಂತ ಒಬ್ಬ ರಾಕ್ಷಸ ಅವನು ಒಂದು ಪಾಶದಿಂದ ಅವನನ್ನು ಕಟ್ಟಿಬಿಟ್ಟಾಂತೆ ಆ ಗಣಪತಿಯನ್ನು. ಪಾಶ ಅದನ್ನು ಹಗ್ಗದಿಂದ ಗಣಪತಿನ ರಾಹುವನ್ನು ಅವನು ಕಟ್ಟಿಬಿಟ್ಟ. ಆಗ ಗಣಪತಿ ಕಟ್ಟಿದ್ದು ಕೂಡ ಅವನು ಹೇಳ್ಕೊಂಡ ಅಂತ ಹೇಳ್ಕೊಂಡು ಕಾಟವಸದಿದ ಅಪೂತ ನಿಪವಾದ ದಸರಾದರೆ ತದಾವಿನಾದ್ಯಂತರಾಹು ಬಲವಾನ್ ದಾನವೇಶ್ವರ ಸಮೋಕ್ಷಾರ್ಥೆ ಕರೋತ್ಯರ್ಥಂ ನಶಶಾಕರ್ಚನಾರದ ವಿನಾಯಕಂ ಸಮೀಕ್ಷ ರಾಹುನ ಕುಂಡದರೋ ನಾಮ ಗಣೇಶ್ವರೋಥ ಪ್ರವಿಶ್ಯ ತೂರ್ಣ ಮುಶಲಂ ಮಹಾತ್ಮ ರಾಹು ದುರಾತ್ಮ ಅಸೋ ಜಘಾನ. ಆ ಗಣಪತಿಯನ್ನು ಕಟ್ಟಿದ್ದಾನಲ್ವಾ, ಆ ಗಣಪತಿ ಹೇಳ್ಕೊಂಡು ಅವನನ್ನು ಹೊಡಿತಾ ಇದ್ದಂತೆ, ಆದ್ರೆ ರಾಹು ಬಿಡ್ತಾ ಇಲ್ಲ ಅಂತೆ. ಆಗ ಇನ್ನೊಬ್ಬ ಕುಂಡೋದರ ಅನ್ನೋರು ಬಂದು ಆ ರಾಮನ್ನೇ ಕೊಂದು ಬಿಟ್ಟಾನೆ. ಹೀಗೆ ಘೋರವಾಗಿ ಅಲ್ಲಿ ವಿಧ ವಿಧವಾಗಿ ಯುದ್ಧ ನಡೀತಾನೆ ಇದೆ. ಹೇಳ್ತಾರೆ, ಅಮರ ಹರಿಬಲಿ ಭಗ್ನಂ ಕುರ್ಧ ಗಣೇಶ್ವರ ಅಗ್ರತೋ ನಂದಿನಂ ಕುತ್ವಾ ಜಿಗಾಂ ಸಂತಿ ಸ್ಮದಾನವಾನ್ ತೇ ವಜ್ಯಮಾನ ಪ್ರಮದೇ ದೈತ್ಯಶ್ಚಾಭಿಪರಾನ್ಮುಖ ಭೂಯೋ ನಿರುದ್ಧ ಬಲಿ ಲಂಕಾತ ಸ್ವರಪುರೋಗಮ. ಈ ಎಂತಾದ್ರೂ ಕೂಡ ಅವ್ರು ಏನೇನೋ ಮಾಡಿ ಬರ್ತಾನೆ ಇದೆ ರಾಕ್ಷಸರು, ಆ ರಾಕ್ಷಸರೆಲ್ಲ. ಆದರೂ ಕೂಡ ಈ ರುದ್ರಗಣ ಎಲ್ಲರನ್ನೂ ಸೋಲಿಸ್ತಾನೆ ಇದೆ ಅಂತೆ. ಹಾಗಾಗಿ ಯಾವುದರ ಕಡೆ ಕಾಕ ಸ್ವರ ವಿಚಿತ್ರ ಸ್ವರಗಳನ್ನೆಲ್ಲ ಮಾಡಿ ರಾಕ್ಷಸರ ಎದುರಿ ಓಡ್ತಾ ಇದ್ದಾರಂತೆ. ಆಗ ತಸ್ಮಿನ್ ನಿವೃತ್ತೆ ಗಣಪೆ ಪಟ್ಟಿಶಾಗಣೇಂದ್ರ ಕಾಕಸ್ವರ ನಿವೃತ್ತೆ ಗದಾ ಮಾದಾಯ ತಮಾವೃತಂ ಪ್ರಕಾಶಂ ಗಣ ಸಮೀಕ್ಷೆ ಮಹಾಸುರೇಂದ್ರಂ ತಂ ಪಟ್ಟಿ ಸಂಭ್ರಾಮಿ ವಿಕಾರಮೂರ್ತಿ ಕಾಕಸ್ವರಂ ವಿಸ್ವರಂ ಉನ್ನತಂತಂ. ಆಗ ಗಣಗಳೆಲ್ಲ ಜೋರಾಗಿ ಯುದ್ಧ ನಡೀತಾ ಇರೋ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಯಾರು ಪಟ್ಟಿಶವನ್ನೇ ಯಾರು ಆಯುಧ ಇಟ್ಕೊಂಡು ಬಂದರೆ ಅವನ ತಲೆಗೆ ಈ ರುದ್ರಗಳೆಲ್ಲ ಅವರ ತಲೆಗೆ ಬಡ್ದು ಕೊಟ್ಟು ಅವರನ್ನು ಓಡಿಸ್ತಾ ಇದ್ದಾರೆ. ಹೀಗಾಗಿ ಆ ರುದ್ರಗಣನೇ ಚೆನ್ನಾಗಿ ಗೆಲ್ತಾ ಇದೆ ಅಂತ ಹೇಳ್ತಾ ನೈರ್ವಜ್ಯಮಾನ ಪತನಾಮಹಂಸೆ ಸಾಧಾರಣಿ ಯುದ್ಧ ಸುತೇ ಗಣೇಶ ವಿಷಣ್ಣ ರೂಪ ವಯವಿ ಫಲಾಂಗಿ ಜಗಾಂ ಶುಕ್ರಂ ಶರಣಂ ಭಯ ಅಂತ. ಅಲ್ಲಿ 3 ಜನ ನಂದಿ, ಹಾಗೆಯೇ ಕುಮಾರ ಕಾರ್ತಿಕೇಯ, ಇನ್ನೊಬ್ಬ ಗಣಪತಿ, ಈ 3 ಜನ ಸೇರಿ ಆ ಎಲ್ಲ ರುದ್ರಗಳನ್ನು ಆ ಎಲ್ಲ ರಾಕ್ಷಸರನ್ನು ಓಡಿಸಿದ್ರೆ ಇವ್ರಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಒಬ್ಬರು ರಾಕ್ಷಸಿ ಶುಕ್ರಾಚಾರ್ಯರು, ಯಾರು ಶುಕ್ರಾಚಾರ್ಯರು ಅಸುರಗಳ ಗುರುಗಳು, ಅವರೇನೋ ಮಾಡ್ಬೋದಂತ ಎಲ್ಲರೂ ಕೂಡ ಅವ್ರ ಹತ್ರ ಓಡ್ತಾ ಇದ್ದಾರಂತೆ. ಆಗ ಹೇಳ್ತಾರೆ ಏನಾಯಿತು ಅಂತ, ಸೈನ್ಯಂ ಮಾಲಕ್ಷ್ಯ ನೇತಂ ಪ್ರಮದೈರಥ ಅಂತಕೋಭ್ಯೇ ಶುಕ್ರಂ ದ್ವಿಜಂ ವಚನೋಬ್ರವಿ ಭಗವದ್ವಾಂಸಮಾನಿತ್ಯವಯಪ್ಪ ಧಾಮದೇವತಾ ಅಥ ಜ್ಞಾನವಿಧಿ ಪ್ರಶ್ಯೆ ಗಂಧರ್ವಸರ ಕಿನ್ನರ. ಆಗ ಅಂದಾಗ ಹೇಳ್ತಾರಂತೆ ಶುಕ್ರಾಚಾರ್ಯರ ಹತ್ರ ತನ್ನ ಗುರುಗಳಲ್ಲಿ ಅವರೇನೋ ಮಾಡ್ತಾರೆ ಅಂತ, ಏನು ಈ ಥರ ಆಗ್ತಾ ಇದೆ, ನನ್ನ ಸೈನ್ಯದ ಎಲ್ಲ ರಾಕ್ಷಸರು ಕೂಡ ಸಾಯ್ತಾ ಇದ್ದಾರೆ, ನಾನು ಏನು ಮಾಡ್ಬೇಕು? ನಾನು ನಿಮ್ಮನ್ನು ಅಂದ್ಕೊಂಡಿದ್ದೆ, ಈಗ ನೋಡಿದ್ರೆ ಯಾರು ನನ್ನ ಸಹಾಯಕ್ಕೆ ಇಲ್ಲದಾಗಿದೆ, ನಾನು ಏನು ಮಾಡಬೇಕು ಅಂತ ಪುನಃ ಕೇಳ್ತಾ ಇರುವಾಗ ಅವ್ರು ಹೇಳ್ತಾರೆ ಅವ್ರು ಹೇಳ್ತಾನೆ ಕುಂಜ ಮಹಾಭಾಗವ ಅಕ್ಷಯ ಪ್ರಮದಾಷ್ಟಾಮಿ ಕುರುಕ್ಷೇತ್ರ ಫಲವ್ಯಥ ತಸ್ಮಾತ್ ಋಷಿರೇಯೋ ಉಂಟಲ್ವ, ನನ್ನ ಸೋದರರೆಲ್ಲ ಸತ್ತು ಹೋಗಿದ್ದಾರೆ. ಕುಜಂಬ ಜಂಬ ಸಹೋದರರು ಅವರೇ ಸತ್ತು ಹೋಗಿದ್ದಾರೆ, ಅವರ ಬಲವೇ ನನಗಿಲ್ಲ. ಹಾಗೆ ನಾನು ಏನು ಮಾಡಬೇಕು? ಈಗ ಉಂಟಲ್ಲ, ನೀವು ಏನು ಮಾಡಬೇಕು ಹೇಳಿದರೆ ನಾನು ಹೇಗಾದರೂ ಗೆಲ್ಲಬೇಕು, ಆ ಥರ ನೀವು ಮಾಡಬೇಕು. ಅವ್ರಿಗೆ ಯುದ್ಧ ಮಾಡಲಿಕ್ಕಾಗ್ತದ? ಅವರು ಗುರುಗಳು ಪುರೋಹಿತರು ಅವರೆಲ್ಲ ಮಾಡಬೇಕು ಹೇಳಿದರೆ ಅದೆಲ್ಲ ಗೊತ್ತಿಲ್ಲ.
ಒಟ್ಟಿಗೆ ನನ್ನನ್ನು ಗೆಲ್ಲಿಸಬೇಕು, ಏನೋ ಮಂತ್ರಶಕ್ತಿಯನ್ನು ಉಪಯೋಗ ಮಾಡಿ ಈಗ ನನ್ನನ್ನು ಗೆಲ್ಲಿಸಬೇಕು ಅಂತ ಅವನು ಹೇಳಿದರೆ, ಆಗ ವಿದ್ಯೆ ಮುಕ್ತ ವಚನ ವಿದ್ಯಾ ಸಂಜೀವಿನಿ ಕವಿ ಆವರ್ತಯಾಮಾಸುತ ವಿಧಾನೇನ ಶ್ರೀವೃತ ತಸ್ಯಾಮಾವರ್ತಮಾನಾಯ ವಿದ್ಯಾಯ ಅಸುರೇಶ್ವರ ಏಹತ ಪ್ರಥಮ ವಿದ್ಯೆ ದಾನಮಾಸೆ ಸಮುಚಿತ. ಈ ಥರ ಮಾಡುವಾಗ ಏನು ಮಾಡಿ ಹೇಳಿದರೆ ಸಂಜೀವಿನಿ ಅಂತ ಒಂದು ವಿದ್ಯೆ. ಏನು ಕೇಳಿ ಯಾರು ಸಾಯ್ತಾರೋ ಅವ್ರು ಪುನಃ ಎದ್ದು ಬರ್ತಾರೆ. ಇಂಥ ವಿದ್ಯೆ ಅಲ್ವಾ, ಅಂತಹ ವಿದ್ಯೆ ಶುಕ್ರಾಚಾರ್ಯರಿಂದ ಇತ್ತು. ಅಂತಹ ವಿದ್ಯೆಯನ್ನು ಬಳಕೆ ಮಾಡಿದಂತೆ ಯಾರೆಲ್ಲ ಸತ್ತಿದ್ರು ಅವರೆಲ್ಲ ಅವನ ಎದ್ದು ಬಂದರು. ಏನು ಮಾಡಬೇಕಾಗ ಆಗ ಎಲ್ಲ ಎದ್ದು ಬಂದು ಎಲ್ಲರೂ ಸಂತೋಷ ಪಟ್ಟರಂತೆ, ಪುನಃ ಯುದ್ಧಕ್ಕಂತ ಹೊರಡ್ತಾರಂತೆ. ಆಗ ಮಹಾದೇವಶೋ ಮಹ್ಯಂ ಕೃಣುತ್ವಂ ಪರಮಾದ್ಭುತಂ ಅವಿಚಿಂತ್ಯಮಸಹ್ಯಂ ಚ ಮೃತಾನ ಜೀವನಂ ಪುನಃ ಏಹತಾವಣಾಜಿರೆ ತೇ ಸಮುಜ್ಜೀವಿತ ಭೂಯೋ ಭಾರ್ಗವೇಣಾದ ವಿದ್ಯೆಯ. ಆಗ ನಂದಿ ಹೇಳ್ತಾನಂತೆ, ಅಲ್ಲ ನಾವು ಎಲ್ಲರನ್ನು ಸಾಯಿಸಿದ್ವಿ, ಅವರೀಗ ಪುನಃ ಇವರನ್ನ ಹೇಳುವಂಥದ್ದು, ರುದ್ರನ ಹತ್ರ ನಂದಿ ಹೇಳುವಂಥದ್ದು, ನಾವೆಲ್ಲರೂ ಸಾಯಿಸಿದ್ವಿ, ಪುನಃ ಈಗ ಇವರು ಈ ಥರ ಎಲ್ಲ ಎದ್ದು ಬಂದು ಸಮಸ್ಯೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ಇದೆಂತ ಇದು ಮೋಸ ಅಲ್ವಾ, ಸತ್ತು ಹೋದ ಪುನಃ ಎದ್ದು ಬರೋದಂದ್ರೆ ಎಂತ, ಅದು ದೊಡ್ಡ ತಪ್ಪು ಅಂತ ನಂದಿ ರುದ್ರನ ಹತ್ರ ಹೇಳ್ತಾ ಇದ್ದಾನಂತೆ. ಆಗ ತದಿದಂ ತೈರ್ಮಹಾದೇವ ಮಹತ್ಕರ್ಮ ಕೃತಂ ರಣೇ ಸಂಜಾತಂ ಸ್ವಲ್ಪಮೇವೇಶ ಶುಕ್ರ ವಿದ್ಯಾ ಬಲಾಶ್ರಯಾತ್ ಇತ್ಯೇವಂ ದೇವಜನೆ ನಂದಿನಾ ಕುಲನಂದಿನ ಪ್ರತ್ಯುವಾಚ ಪ್ರಭೋಪೀಠಸ್ವಾರ್ಥಸಾಧನೋತ್ತಮಂ. ಆಗ ಈ ಥರ ಹೇಳುವಾಗ ರುದ್ರ ಹೇಳ್ತಾನೆ, ಏನು ಮಾಡಬೇಕು ಅಂತ, ಬೇಗ ಒಬ್ಬ ಶುಕ್ರಾಚಾರ್ಯ ಕರ್ಕೊಂಡು ಹೋಗಿ ಉಂಟಲ್ವ, ಬೇಗ ಅವರನ್ನು ಕರ್ಕೊಂಡು ಬಾ. ಆಗ ಉಂಟಲ್ವಾ ಖಂಡಿತ ನಿಮ್ಮ ಏನು ಸಮಸ್ಯೆ ಇದೆ ಅದು ನಾನು ಕರ್ಕೊಂಡು ಬೈ, ಮತ್ತೆ ನಾನು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ ಅಂತ ಅವನು ಹೇಳ್ತಾನೆ. ಆಗ ಇದ್ದೆ ಗಣಪತಿ ಸಮಾಜ ಶುಕ್ರವಿಷಯ ತಂತ್ರಶಾಸ್ತ್ರೇಂಟು ಬಲವಾದ ಸಿಂಹಸ್ಯ ಪಶುವೇ. ಆಗ ಅವನಿಗೆ ಹೇಳಿದ್ದಲ್ಲ, ಅವನು ಕರ್ಕೊಂಡು ಬಂದ್ರೆ ಆಯ್ತಲ್ವಾ, ಕರ್ಕೊಂಡು ಬರ್ತೇನೆ ಅಂತ ನಂದಿ ಗಣಪತಿ ಎಲ್ಲ ಶುಕ್ರಾಚಾರ್ಯನು ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇರುತ್ತೆ. ಆಗ ಒಬ್ಬ ಹಯಕಂತರ ಅಂತ ನಿಲ್ಲಿಸ್ಲಿಕ್ಕೆ ಬರ್ತಾನೆಯಾ, ಯಾವ ಥರ ಕೇಳಿದರೆ ಒಂದು ಪಶು, ಚಿಕ್ಕ ಒಂದು ಪಶು ಇರ್ತದೆ, ಅದು ಸಿಂಹವನ್ನು ನಿಲ್ಲಿಸ್ತೇ ಅಂತ ಬಂದರೆ ಯಾವ ಥರ ಆಗ್ತದೆ, ಆ ಥರ ಹೇಗಂದನ ಬಂದ ಅಂತೆ. ಇದು ದುಬ್ಬರ ಬಂದಂತೆ ಸುರಕುಜಂಬೋ ಜಂಬಷ್ಟ ಬಲೋ ರಸ್ಪಯಕ್ಷಿರ ಪಂಚದಾನವಶಾದೂಲ ನಂದಿನ ಸೋಪಾದ್ರವನ್. ಕುಜಂಬ ಜಂಬ ಬಲ ರುದ್ರ ಅಯಶಿರ ಅಂತ ಇವರೆಲ್ಲ ಬಂದ್ರಂತೆ. ಇವರೆಲ್ಲ ಬಂದು ನಿಲ್ಲಿಸ್ಲಿಕ್ಕೆ ಬಂದರೂ ಕೂಡ ಅವರನ್ನೆಲ್ಲ ತೋರಿಸ್ತಾ ಇದ್ದಾರಂತೆ. ಆಗ ತಥೋ ಹಲಹಲ ಅಸನ್ ಸಮಾಜ ಯಶೋಪಯೋ ಬಲಯೋ ಘೋರಸಂಕಾಶೋ ಸುರಪ್ರಮದಯೋ ರಥ ತಮಂತಂ ಉಪಾಗಮ್ಯ ನಂದಿ ಸಕೃಷ್ಯ ವೇಗವಾನ್ ನೃತ ಆಕ್ರಾಮ ಸಿಂಹಶುದ್ಧ ಮೃಗಮ್ಯ ಸಾ. ಆಗ ಆದರೂ ಕೂಡ ಇವ್ರು ಬಿಡ್ತಾನೆ ಇಲ್ಲ ಹೋಗ್ಲಿಕ್ಕೆ, ಪುನಃ ಎಲ್ಲರೂ ಬಂದು ಸರಿತಾ ಇದ್ರೆ ಆಗ ಬ್ರಹ್ಮ ಹೇಳ್ತಾನಂತೆ, ದೇವತೆಗಳೇ ನೀವು ಕೂಡ ಯುದ್ಧ ಗೌರಟಿಗೆ ಹೋಗಿ ಅಂತ. ರುದ್ರಗಣಕ್ಕೆ ನೀವು ಕೂಡ ಸಹಾಯವನ್ನು ಮಾಡಿ, ರುದ್ರಗಣದಲ್ಲಿ ನಂದಿ ಗಣಪತಿ ಯುದ್ಧ ಮಾಡ್ತಾ ಇದ್ದಾರಲ್ವ, ನೀವು ಸಿದ್ಧಿಗಳು ರುದ್ರಗಳಿಗೆ ಬ್ರಹ್ಮ ಹೇಳ್ತಾನೆ ನೀವು ಕೂಡ ಹೋಗಿ ಯುದ್ಧ ಮಾಡಿ ಅಂತ. ಆಗ ಹೇಳಿದ್ದಾನೆ, ನಾವು ಕೂಡ ಹೋಗಿ ಹೇಳಿ ಬ್ರಹ್ಮ ವಿಷ್ಣು ಇಂದ್ರ ಎಲ್ಲರೂ ಕೂಡ ಯುದ್ಧ ಮಾಡಲಿಕ್ಕೆ ಅಂತ ಹೊರಡ್ತಾರಂತೆ. ಆ ಯುದ್ಧ ಮಾಡಲಿಕ್ಕೆ ಹೋದ್ಮೇಲೆ ಎಲ್ಲರನ್ನು ಸೋಲಿಸಿ ಆಗ ನಂದಿ ಶುಕ್ರಾಚಾರ್ಯರನ್ನು ಹಿಡಿಲಿಕ್ಕಂತ ಹೋಗ್ತಾನೆ. ನೀವೇನು ಮಾಡ್ತಾರೆ ನಾನು ನೋಡ್ತೇನೆ ಅಂತ ಆ ನಂದಿ ಶುಕ್ರಾಚಾರ್ಯ ಹಿಡಿಲಿಕ್ಕೆ ಹೋಗ್ತಾನಂತೆ. ಆಗ ಅಲ್ಲಿ ಕೂಡ ರಕ್ಷಣೆ ಇರ್ತದೆ, ಅದನ್ನೆಲ್ಲ ನಿಲ್ಲಿಸಿದ್ರಂತೆ ಅವರು. ಆಗ ತಮಾನೀತಂ ಕವಿಶ್ವರ್ವಾಶುಭದ ಬದನೆ ಹೇಳಬಹುದು ಭಾರ್ಗವಂ ತಾವದಸ್ತನಂ ಜಠರೇ ಸನ್ನಿವೇಶೇತ ರಜಂಗುನಾಗ ವಿಷಯ ಸ್ವಗತ್ತೋ ಜಠರಮಾಸುತ ತುಷ್ಟಾ ಭಗವಂತಂತ ಮುನಿರ್ವಾಗ್ವಿ ರಥಾದರಾತ್. ಆಗ ಈ ಕರ್ಕೊಂಡು ಬಂದದ್ದು ಹರಾಭ್ಯಾಸ ಅಂದರೆ ಹರನ ಸಮೀಪಕ್ಕೆ, ರುದ್ರ ಸಮೀಪಕ್ಕೆ ಶುಕ್ರಾಚಾರ್ಯ ಬಿಡ್ತಾರಂತೆ. ಅದು ಏನು ಮಾಡಿರ್ಬೋದು, ಆ ರುದ್ರ ಶುಕ್ರಾಚಾರ್ಯನು ಬಾಯಿಗೆ ಹಾಕೊಂಡು ಬಿಟ್ಟಾಗ, ಬಾಯಿಗೆ ಹಾಕೊಂಡು ಬಿಟ್ಟು ಸಾಯಿಲ್ಲ, ಅದು ಶಕ್ತಿ. ಬಾಯಿಗೆ ಹಾಕೊಂಡಾಗ ಅವನಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅವ ಏನು ಮಾಡಬೇಕು, ಇದನ್ನು ಕಾಲಿಗೆ ಬಿಡಬೇಕು, ಒಳಗೆ ಇಟ್ಕೊಂಡೆ ರುದ್ರ 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 ಅಂತ ಅವನ ಒಂದು ಗುಣಗಳನ್ನು ಮಾಡ್ತಾನಂತೆ. ನಯನಹರ ಭವ ಶಂಕರೋ ಮಾಪದ ಈ ಮೂಲಕೇತು ಗುಹಾ ಸ್ಮಶಾನ ನಿಗತ
ಗೊತ್ತಾಗ್ತಿದೆ. ಬಡ 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 ಅಂತ ಆ ರುದ್ರನ ಏನೋ ಸ್ತುತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕ್ಷಮೆ ಮಾಡು ಕ್ಷಮೆ ಮಾಡು ಅಂತ. ಇರುತ್ತಲ್ವಾ ಹರ, ಏನಾದ್ರು ಪಾಪ ಮಾಡಿದ್ರೆ ಅದನ್ನು ಹರಸಿ ಅದನ್ನು ನಾಶ ಮಾಡ್ತೀಯಲ್ವಾ, ಈಗ ನಾನೇನೋ ಮಾಡಿರ್ಬೋದು ಅದನ್ನೆಲ್ಲ ನಾಶ ಮಾಡು, ಈಗ ನಮ್ಮನ್ನು ರಕ್ಷಣೆ ಮಾಡು ಅಂತ ಆ ಶುಕ್ರಾಚಾರ್ಯರು ಹೊಟ್ಟೆ ಇಟ್ಕೊಂಡು ಅರ್ಜುನನ್ನು ಹೊಗಳ್ತಾ ಇದ್ದಾರೆ. ಆಗ ಇತ್ತಂತ್ರೇಣ ಹರೋತಪತ್ಯ ಪ್ರೀತೋ ವರಂ ವರದಸ್ಮಿ ತದೇ ವಾಚ ಸಂಪ್ರಾದೇವರದೇ ವರಮಮಾದ್ಯ ಯತ್ರಿ ತದೇವ ಜನರಾ ಪ್ರಜ್ಞೇಕಮೋಸ್ತು ತದೋರಮೋಕ್ಷಣಿ ತದಾ ವಿದ್ಯ ಪ್ರಾಣೇಂದ್ರಾಚ್ಯ ದೀರ್ಘಮಸ್ವ ಇತ್ಯುಕ್ತವಾದೋ ಯುನಾಂಚಾರ ದೇವೋದರೇ ಪಾಕಪುಕವಸ್ತು. ನಾನಿಗೆ ಆಗಿರುವಾಗ ನಿಮಗೆ ವರವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ನಿಮ್ಗೆ ಏನು ಕಷ್ಟ ಉಂಟಾ, ನಾನು ಪರಿಹಾರ ಮಾಡ್ತೇನೆ ಅಂತ ವರವನ್ನು ಕೊಡ್ಲಿಕ್ಕೆ ಅಂತ ಬರ್ತಾನೆ. ಆಯಿತು ಅಂತ ಹೇಳಿದರೆ ಆ ರುದ್ರನ ದೇಹದೊಳಗೆ ಈ ಜಗತ್ತೇ ಕಾಣ್ತಂತೆ. ಒಂದು ದೊಡ್ಡ ಶಕ್ತಿ ಅಲ್ವಾ, ಹಾಗಾಗಿ ಆ ರುದ್ರನ ದೇಹದೊಳಗೆ ಕೂಡ ಎಲ್ಲ ಜಗತ್ತು ಕಾಣಿಸುತ್ತಂತೆ. ಆ ಶುಕ್ರನಿಗೆ ಆಗದಂತೆ ಇವರು ಮಹಾಶಕ್ತಿ, ನಾನು ಈ ಥರ ಎಲ್ಲ ಅವನ ವಿರುದ್ಧವಾಗಿ ಯಾವ ಕೆಲಸವನ್ನು ಮಾಡಬಾರ್ದು ಅಂತೆಲ್ಲ ಅಂದ್ಕೊಳ್ತಾನಂತೆ. ಆಗ ತಶ್ರಾಂತ ವೀಕ್ಷ ಚಾತ್ಮಾನಂದಾನವೇನ್ ನಿರ್ಗಮದೋಷಿ ಭಕ್ತಿ ನಮ್ರೋ ಮಹಾದೇವ ಶರಣಂ ಸಮುಪಾಗಮತ್. ಆಗ ಆ ನಾಭಿಯ ಮೂಲಕ, ಆ ರುದ್ರ ನಾಭಿಯ ಮೂಲಕ ಆ ಶುಕ್ರಾಚಾರ್ಯರು ಹೊರಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ. ಆ ರುದ್ರ ಆಗ ಹೊರಗೆ ಬರ್ತಾರಂತೆ. ಅವರು ತುಂಬ ಅವರನ್ನು ಪುನಃ ಹೊಗಳಲಿಕ್ಕೆ ಪ್ರಾರಂಭ ಮಾಡಿ ಹೇಳ್ತಾರಂತೆ, ೀರ್ಘತೋ ಭಾಗವಂ ಚಂದ್ರ ಶುಕ್ರತ್ವ ಮಾಪದ್ಯ ಮಹಾನುಭಾವ ಪ್ರಣಮ್ಯ ಸಂಪೂರ್ಣ ಜಗಾಪೂರ್ಣ ಮಹಾಸುರಾಣ ಬಲಮುಕ್ತಮೋಜ. ಆಗ ಈ ರೀತಿಯಾಗಿ ಮಾಡಿ ಅವರು ಬಿಟ್ಟರಂತೆ. ಶುಕ್ರಾಚಾರ್ಯ ಗೊತ್ತಾಯಿತು, ನಾನು ಇನ್ನೊಂದು ಬಾರಿ ಇಂತಹ ಕೆಟ್ಟ ವಿದ್ಯೆಯನ್ನು ಬಳಕೆ ಮಾಡಿ, ಕೆಟ್ಟ ಒಳ್ಳೆಯ ವಿದ್ಯೆ ಆದರೂ ಕೂಡ ಇಂತಹ ಕೆಟ್ಟವರಿಗೆ ಅದನ್ನು ಬಳಕೆ ಮಾಡಬಾರ್ದು, ಕೆಟ್ಟವರ ರಕ್ಷಿಸಿಗೆ ಪುನಃ ಬಳಕೆ ಮಾಡಬಾರ್ದು ನಾನು ಅಂದ್ಕೊಂಡು ಅವರು ಸುಮ್ಮನಾಗ್ತಾರಂತೆ. ಸುಮ್ಮನಾಗಿ ಬರ್ತಾರಂತೆ. ಬಂದಾಗ ದಾನವರಿಗೆ ತುಂಬ ಖುಷಿಯಾಗುತ್ತೆ, ಇವರು ಬಂದ್ರಲ್ವಾ ಅಂತ. ಆದರೆ ಸತ್ಯ ಗೊತ್ತಿಲ್ಲ, ಇನ್ನು ಬಂದರೂ ಕೂಡ ಅಷ್ಟೇನು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದರೆ ಇವರು ಬಂದರೂ ಕೂಡ ಇನ್ನು ಮುಂದೆ ಅಂತ ಸತ್ಯವನ್ನು ರಕ್ಷಣೆ ಮಾಡೋದಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಆದರೂ ಕೂಡ ತುಂಬ ಸಂತೋಷ ಪಡ್ತಾರೆ ಇವರು ಬಂದರು ಅಂತ. ಆಗ ಇವರು ಸಕಲ ವಿದ್ದ ಸರ್ವ ಏವ ದೇವತಃ ತಥೋ ಸುರಗಣಾನಾಂ ದೇವತಾನಾಂ ಚೈತ್ಯ ದ್ವಂದ್ವ ಯುದ್ಧ ಸಮವದ್ ರೂಪಂ ತಪೋಧನ. ಆಗ ಪುನಃ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಂದ್ರಲ್ವಾ ತುಂಬ ಧೈರ್ಯವನ್ನು ಪುನಃ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಂತಕೋ ನಂದಿ ನಂಬಿದ್ದೆ ಶಂಕರ್ಣೋ ದ್ವಯಶಿರ ಕುಂಭಧ್ವಜಪರಿರ್ಭೀಮ ನಂದಿಶೇಷಂ ವಿಲೋಚನ ಅಶ್ವತ್ಥಿಗೋಭಿಷಾಕಂ ಶಾಂಭೋ ರುದ್ರಮಯೋಧೇತ್. ಅಂಧಕ ನಂದಿಯೊಟ್ಟಿಗೆ ಯುದ್ಧ ಮಾಡ್ತಾನಂತೆ. ಇನ್ನು ಶಂಕುಕರ್ಣ ಅಯಶಿರ ಅಂತ. ಅಯಶಿರ ಅಂತ ಹೇಳಿದರೆ ಅಯಸ್ ಅಂತ ಹೇಳಿದರೆ ಕಬ್ಬಿಣ ಅಂತ ಅರ್ಥ. ಕಬ್ಬಿಣ ಅಂದರೆ ಯಾರಿಗೆ ಅವನೊಟ್ಟಿಗೆ ಯುದ್ಧ ಮಾಡ್ತಾನಂತೆ. ಅಂತಹ ರಾಕ್ಷಸರಲ್ಲೇ ಇದು. ಇನ್ನು ಕುಂಭಧ್ವಜನೊಟ್ಟಿಗೆ ಬಲಿ, ನಂದಿಶೇನ ವಿರೋಚನೊಟ್ಟಿಗೆ ತುಂಬ ಜನ ಪರಸ್ಪರ ಯುದ್ಧ ಮಾಡ್ತಾರಂತೆ. ಮಾಡಿ ಏವಂ ದ್ವಂದ್ವಸಹಸ್ರಾಣಿ ಪ್ರಮಥ ಮನದಾನಮೇ ಕೃತಾನಿ ಶ್ರಾಬ್ಧಾನಾಂ ದುಷತಿ ಶಂಭ ಮಹಾಮುನೆ ಯದಾ ಶಕಿತ ಯೋದ್ಧುಂ ದೈವತೆ ರಮರಾರಯ ತದಾ ಮಾಯಾಸಮಾಶ್ರಿತ ಗಸಂತ ಕ್ರಮಶೋಭೆಯ. ಎಷ್ಟಾದರೂ ಕೂಡ ಉಂಟಲ್ವಾ, ಇವರಿಗೆ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ದೇವರಿಗೆ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಅದಕ್ಕೋಸ್ಕರ ಇವ್ರಿಗೆ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ಮಾಯಾವಿದ್ಯೆಯನ್ನು ಬಳಕೆ ಮಾಡೋಣ ಅಂತ. ಒಂದು ಯುದ್ಧ ಅಂತ ಹೇಳುವಾಗ ಅದಕ್ಕೊಂದು ಕ್ರಮ ಇದೆ. ಯಾವ ಥರ ಕೇಳಿದರೆ ಪರಸ್ಪರ ಯುದ್ಧ ಮಾಡಬೇಕು, ಅಂದರೆ ಎದುರುಗಡೆ ಇಟ್ಕೊಂಡು ಯುದ್ಧ ಮಾಡಬೇಕು, ಮೋಸದಿಂದ ಯುದ್ಧ ಮಾಡಬಾರ್ದು ಅಂತ. ಅಂದರೆ ಇವರಿಗೆ ರಾಕ್ಷಸರಿಗೆ ಮೋಸದಿಂದ ಯುದ್ಧ ಮಾಡೋಣ ಅಂತ ಆ ಮಾಯಾವಿದ್ಯೆಯನ್ನು ಬಳಕೆ ಮಾಡಿದಂತೆ. ಆಗ ದೃಷ್ಟ್ವಾ ವಶೂನ್ಯಂಗೆ ಪ್ರಸ್ತುತಂ ಗಸ್ತಾಶು ಪ್ರಮಥಾತ್ಮರಾನ್ ಕ್ರೋಧಾದುತ್ಪಾದಯಾಮ ರುದ್ರೋ ಜೃಂಬಾಯಿಕಾಂ ವಶೀ ತಯಾ ಸ್ಫುಟ್ಟಾಲಸುತ ಅಲಸಾ ಲಂತಭಾಷಿಣ ವದನಂ ವಿಗದಂ ಕೃತ್ವಾ ಮುಕ್ತಶಸ್ತ್ರಂ ದ್ವಿಜಂಬಿರೆ ಜೃಂಬಮಾಣಿ ದಾನವೇ ವಿಘ್ನೇಶ್ವರಾಃ ಸುರಾವ ಶ್ರೀವಿಷ್ಣುರ್ಣಂ ದೈತ್ಯೇಭ್ಯ ಆಕುಲಾಃ. ಆಗ ಆ ರುದ್ರ ಒಂದು ವಿಶೇಷವಾದ ಒಂದು ಅಸ್ತ್ರವನ್ನು ಬಳಕೆ ಮಾಡ್ತಾನಂತೆ. ಏನು ಕೇಳಿದ್ರೆ ಅದು ದಾನವಿ, ಅದೊಂದು ಜೃಂಬೈಕ ಅಂತ. ಜೃಂಬಾಯಿಕ ಅಂತ ಹೇಳಿದರೆ ನಾವು ಮಾಡ್ತೇವಲ್ವಾ, ಅಂತ ಬಾಯಿ ದೊಡ್ಡದು ಮಾಡ್ತೇವಲ್ವ, ಆಲಸ್ಯದಿಂದ ಏನು ಆಲಸ್ಯದ ಬಾಯಿ ದೊಡ್ಡದು ಮಾಡ್ತೇವಲ್ವ, ಅಂತಹ ಒಂದು ಅಸ್ತ್ರ ಆಕಳಿಕೆ. ಅಂತಹ ಆಕಳಿಕೆಯನ್ನು ಬಳಕೆ ಮಾಡಿ ಆ ಅಸ್ತ್ರ ಬಿಡ್ತಾನಂತೆ.
ಬಿಟ್ಟಾಗ ಅವರೆಲ್ಲ ಆಲಸ್ಯ ಬಂದೋಯ್ತು, ಅವರಿಗೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಆಗಳಿಗೆ ಮಾಡ್ತಾ ತಮ್ಮ ಏನು ಬೋಧೆ ಜನರನ್ನು ಕಳ್ಕೊಂಡು ಬಿಟ್ರಂತೆ. ಆಗ ಎಲ್ಲ ದೇವತೆಗಳೆಲ್ಲ ಅವರನ್ನು ತುಂಬ ದೈತ್ಯವನ್ನು ಆಗ ಸಾಧಿಸಿಬಿಟ್ರಂತೆ. ಈ ರೀತಿ ಎಲ್ಲ ಮೊದಲು ಅದನ್ನು ಪ್ರಾರಂಭ ಮಾಡಿದ್ದಾರೆ ಹೇಳಿದ್ರೆ ಆ ಒಂದು ಅಸ್ತ್ರವನ್ನು ಬಿಟ್ಟ ಅಂತ. ಹಾಗೆ ಅಂತ ಅಸ್ತ್ರವನ್ನು ಬಿಟ್ಟಾಗ ಆಲಸ್ಯ ಬರ್ತದೆ, ಏನು ಹೊಸತ್ತಲ್ಲ. ಆ ಅಸ್ತ್ರವನ್ನು ಅಲ್ಲಿ ಬಿಟ್ಟಿದ್ರಿಂದ ಆ ದಾನವಿಯ ಏನು ಆ ಒಂದು ಪ್ರಭಾವ ಈಗ ಕೂಡ ನಮ್ಮ ಮೇಲೆ ಆಗ್ತಾ ಇದೆ. ನಮ್ಗೆ ಕೂಡ ತುಂಬ ಪ್ರವಚನ ಕೇಳುವಾಗ ಹೆಚ್ಚು ಬರುವಂಥದ್ದು. ಆ ಕಡೆಗೆ ಎಲ್ಲ ತುಂಬ ಬಂದಂತೆ ಆ ರಾಕ್ಷಸರಿಗೆ ಕೂಡ ಆಗ ಹೇಳಿದ್ರು, ಸಂಧ್ಯಾ ಸಪ್ತಾಬ್ದ ಶತ್ರಿಯೇ ಕಾಲೇ ಕಾಲೇ ಅಭ್ಯುಪಾಸದ ಸೋಷ್ಟಾಸಂಜೋದೇಹ ಸಂಸ್ಪೃಶ್ಯ ಸರಸ್ವತ್ಯಾಂ ಸ್ನಾತ್ವಾಂಜಲಿನಾಃ ಕೃತಾರ್ಥೋ ಭಕ್ತಿಮಾನ್ ಮೂರ್ಧಾ ಪುಷ್ಪಾಂಜಲಿ ಉಪಾಕ್ಷಿಪತ್. ಆಗ ಯುದ್ಧ ಮಾಡ್ತಾ ಇದ್ದಾನೆ, ಆದರೂ ಕೂಡ ಸಂಧ್ಯಾಕಾಲ ಬಂತು ಅಂತ. ಆ ಸಂಧ್ಯಾಕಾಲ ಬಂತು ಅಂತ ಆ ರುದ್ರ ಈಗ ಸಂಧ್ಯಾವಂದನೆ ಮಾಡಲಿಕ್ಕೆ ಹೊರಟಿದ್ದಾನಂತೆ. ಅಂದರೆ ನೋಡಿ, ಆ ಯುದ್ಧದ ಪ್ರಸಂಗದಲ್ಲಿ ಕೂಡ ಸಂಧ್ಯಾವಂದನೆ ಏನು ಜಪಕರ್ಮ ಆಗ್ತಿದೆ ಅದನ್ನು ಸರಿಯಾಗಿ ಅದೇ ಸಮಯದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಆ ರುದ್ರ ಸರಸ್ವತಿ ನದಿ ಹತ್ರ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ಸಂಧ್ಯಾವಂದನೆ ಮಾಡಲಿಕ್ಕೆ ಹೋಗಿದ್ದಾನಂತೆ. ಆ ಸಂಧ್ಯಾವಂದನೆ ಚೆನ್ನಾಗಿ ಮಾಡ್ತಾನಂತೆ. ಆಗ ಹೇಳ್ತಾರೆ, ಸಬಲಂ ಜಿತದೃಷ್ಟ ಮಧ್ವಾ ಜಯಂ ಶಂಕರಂ ಮಂದಕ ಸುಂದಮಾಂ ಬದಲಾವಣೆ. ಸಂಧ್ಯೆಯನ್ನು ಎಲ್ಲರೂ ಮಾಡುವಾಗ ಅದನ್ನು ಮುಗಿಸಿ ಕೂಡ ದೇವತೆಗಳು ಎಲ್ಲರೂ ದೇವತೆಗಳೊಂದಿಗೆಲ್ಲ ಯುದ್ಧವನ್ನು ಮಾಡ್ತಾರಂತೆ. ಅದು ಕೂಡ ಆ ರಾಕ್ಷಸ ಗಣ ಎಲ್ಲ ಸೋಲ್ತಾನೆ ಉಂಟು. ಹಾಗಾಗಿ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅಂತ ಒಂದು ಉಪಾಯವನ್ನು ಮಾಡಿದ. ಏನು ಕೇಳಿದ ಸುಂದರನ ಕರ್ತ ಅಂತ ಒಂದು ಘೋರವಾದ ಉಪಾಯವನ್ನು ಮಾಡಿದ. ಏನು ಕೇಳಿದೆ, ಸುಂದರಾದಾಸ್ಮೇವಿ ವಿಶ್ವಾಸ ಸರ್ವವಸ್ತುಷು ತದ್ವಾದಂ ತದ್ವಾಕ್ಯಂ ತತ್ಸುಲ್ಪಾಯಕ್ಷಮಂಗುರು ದುರ್ಜಯೋ ಸೋರ್ಣಾಮರು ಧರ್ಮಾತ್ಮ ಕಾರಣಾಂತರೇ ಸಮಾಸದೇಹಿದೆ ಪದ್ಮಾಕ್ಷಿ ಶೈಲನಂದಿನಿ. ಏನು ಗೊತ್ತಾ, ಏನಾದರೂ ಕೂಡ ಇವಾಗ ನನಗೆ ಎಲ್ಲಿ ಸಾಧ್ಯ ಇಲ್ಲ, ಏನೇನೋ ಬಡ ಇಟ್ಕೊಂಡಿದ್ದ, ನಾನು ಯುದ್ಧ ಗೆದ್ದು ಬಿಡ್ತೇನೆ, ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಹೇಳ್ತಲ್ಲ. ಈಗ ನನಗೆ ಗೊತ್ತಾಯ್ತು ಯುದ್ಧ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೋಸ್ಕರ ಅವನು ಮಾತಾಡ್ತಾನಂದ್ರೆ ಏನು ಕೇಳಿದ್ರೆ, ಸುಂದರನ ಕಡೆ ಹೇಳ್ತಾನೆ, ನೀನು ಅಣ್ಣ ಅಲ್ವಾ, ತಮ್ಮ ಸಹೋದರ ನೀನು. ಹಾಗಾಗಿ ನಾನು ಒಂದು ವಿಚಾರವನ್ನು ಮಾಡಿದ್ದೇನೆ, ನನಗೆ ಏನಾದರೂ ಕೂಡ ಅದನ್ನು ಗೆಲ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ಆ ಪಾರ್ವತನ ಮನಸ್ಸೊಳಗೇ ಇದ್ದಾಳೆ, ಅವಳನ್ನು ಪಡೆಯಬೇಕು ತುಂಬ ಆಸೆ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ, ನಾನು ರುದ್ರನ ವೇಷವನ್ನು ಧರಿಸ್ತೇನೆ, ನೀನು ನಂದಿಯ ವೇಷವನ್ನು ಧರಿಸು. ಆಗ ಆ ಪಾರ್ವತಿ ನನ್ನನ್ನು ನೋಡಿ ನಾನು ಅಂದಾಗ ಅಂತ ಅಂದ್ಕೊಳ್ತಾಳೆ, ನಾನು ರುದ್ರ ಅಂತ ಅಂದ್ಕೊಳ್ತಾಳೆ, ನನ್ನೊಟ್ಟಿಗೆ ಬಂದು ಬಿಡ್ತಾಳೆ. ಹಾಗಾಗಿ ಈ ಥರ ನಾನು ವಿಚಾರವನ್ನು ಮಾಡಿದ್ದೇನೆ, ನೀ ಏನು ಹೇಳ್ತೇನೆ ಸುಂದರ ಅಂತ ಕೇಳಿದರೆ, ಆ ಸುಂದ ಇತ್ಯೇವಂ ತೇ ವಚನೆ ಬಾಟಂ ನೋಪಿಭಾಷಿತ ಸಮದಾಯದ ಶೈಲಾದಿ ಅಂತಕ ಸಂಕರೌತ್ಯಭೂತ್ ನದಿರುದ್ರೋದೋ ಭೂತ್ವಾ ಮಹಾಸೃಶಮುಪತಿ ಸಂದರಾಪ್ತೋ ಮಂತ್ರೈಃ ಪ್ರಹಾರೇ ಶತವಿಗ್ರಹೋ. ಆಗ ಆ ನಂದಿ ಹತ್ರ ಆ ಸುಂದರ ಹತ್ರ ಹೀಗೆ ಹೇಳಿದರೆ ಅವನು ಖಂಡಿತ ಹೀಗೇ ಮಾಡೋಣ ಅಂತ ಹೇಳ್ತಾನೆ. ಈ ದುಷ್ಟರಿಗೆ ಇಂಥ ಒಂದು ಎಂಥ ಉಪಾಯಗಳನ್ನ ಹೇಳಿ ತುಂಬ ಖುಷಿ ಆಗುವಂಥದ್ದು. ಅವನಿಗೆ ಬಹಳ ಖುಷಿ ಆಗಿದೆ. ಬಹಳ ಚಂದ ಉಂಟಿದ್ದು ವಿಷಯ, ಏನು ಚಿಂತನೆ, ಹಾಗೆ ಇದೇ ಮಾಡೋಣ ಅಂತ ಹೇಳಿ ಅವ್ರು ಹಾಗೆ ಹೋಗ್ತಾರೆ. ಹೇಗೆ ಹೋಗ್ತಾರೆ ಕೇಳಿದರೆ, ಗಾಯವನ್ನು ಮಾಡ್ಕೊಂಡು ಹೋಗ್ತಾರಂತೆ. ಯಾಕೆ ಗಾಯವನ್ನು ಮಾಡ್ಕೊಂಡು ಹೋದ್ರೆ ಹೇಳಿದರೆ, ಯಾಕೆ ಕೇಳಿದರೆ, ಆ ಥರ ಗಾಯ ಮಾಡ್ಕೊಂಡಿರೋ ಬಂದವರು ನೋಡ್ತಾರಂತೆ. ಅವರು ನೋಡಿ ಅವಳು ವಿಜಯದ ಹತ್ರ ಹೇಳ್ತಾರಂತೆ, ಹಾಗೆ ಅಂತ ಹೇಳ್ತಾರಂತೆ, ನೋಡು ನನಗೋಸ್ಕರ ಒಂದು ತುಂಬ ಗಾಯ ಮಾಡ್ಕೊಂಡು ಬಂದಿದ್ದಾನೆ, ಅದಕ್ಕೋಸ್ಕರ ಚೆನ್ನಾಗಿ ಅವನ ಆರೈಕೆಯನ್ನು ಮಾಡಬೇಕು ಅಂತ ಆ ಪಾರ್ವತಿ ಅಂದ್ಕೊಳ್ತಾರಂತೆ. ಬಂದಿರುವಂಥ ಅಂತಕ ಅದು ನೋಡಿ ಹೀಗೆ ಅಂದ್ಕೊಳ್ತಾರಂತೆ. ಆಗ ಆಗ ಅವ್ರ ಭಕ್ತರನ್ನು ನೋಡಿ ಅವ್ರ ಹತ್ರ ಹೋಗ್ತಾರಂತೆ, ಆರೈಕೆ ಮಾಡ್ಲಿಕ್ಕೆ ಹೋಗ್ತಾರಂತೆ. ಹೇಳ್ತಾರಂತೆ ಚೆನ್ನಾಗಿ ನಾವು ಅವ್ರ ಗಾಯವನ್ನೆಲ್ಲ ತೆಗಿಬೇಕು ಅಂತ ಹೇಳ್ತಾರಂತೆ. ಹೇಳ್ತಾ
ಅಲ್ಲಿ ನೋಡಿದರೆ ಅವಳು ನೀವು ಅಂದ್ಕೊಂಡಿದ್ದಾಳೆ ಇವನೇ ರುದ್ರ. ಆದರೆ ನೋಡಿದರೆ ನಾಭಿ ಹತ್ರ ಅವನ ಚಿಹ್ನೆ ಇದೆ ರುದ್ರನಿಗೆ, ಆ ವೃಷದ ಚಿಹ್ನೆ. ವೃಷ ಅಂತ ಹೇಳಿದರೆ ಆ ನಂದಿಯ ಚಿಹ್ನೆ. ಆ ಚಿಹ್ನೆ ಕಾಣ್ತಾ ಇಲ್ಲ ಅಂತ ಗೊತ್ತಾದಾಗ ಪಾರ್ವತಿ ತುಂಬ ಒಳ್ಳೆಯ ಬುದ್ಧಿವಂತೆ ಅಲ್ವಾ, ಅವಳಿಗೆ ಗೊತ್ತಾಗಿದೆ ಇದು ಮಾಯಾ ರೂಪ ಅಂತ ಅಂದ್ಕೊಂಡು, ಆ ಮಾಯಾ ರೂಪ ಅಂತ ಅಂದ್ಕೊಂಡು ಗೊತ್ತಾಗ್ತದಂತೆ ಅವಳು ಓಡಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಇದು ರುದ್ರ ಅಲ್ಲ ಅಂತ ಓಡಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಆಗ ಗೃಹಂ ತ್ಯಕ್ತಾ ಸಖೀ ಸಹಿತಾದ ಜಗಾಮಾಸು ಮದಾಂಧೋ ಮುನಿಪುಂಗವ ತದಾಭಿನಶ್ಯಾಮೈನಂ ತಪಸೋ ಗೋಪನಾಯಕು ತತ್ಪಯ ಆವಿಶತ್ ಗೌರಿ ಶ್ವೇತಾ ಕುಸುಮಂ ಶುಚಿ. ಆಗ ಆ ಒಂದು ಗೃಹವನ್ನು ಬಿಟ್ಟು ಓಡ್ತಾ ಇರುತ್ತೆ. ಇವಳಿಗೆ ಶಾಪ ಕೊಡ್ಬೋದಿತ್ತಲ್ವ, ನಮಗೆ ಯೋಚನೆ ಬರ್ಬೋದು. ಶಾಪ ಕೊಟ್ಟಿದ್ದ ಅಲ್ಲೇ ಭಸ್ಮ ಆಗಿ ಹೋಗ್ತಿದ್ದ. ಯಾಕೆ ಶಾಪ ಕೊಟ್ಟಿಲ್ಲ ಕೇಳಿದ್ರೆ, ಶಾಪ ಕೊಟ್ಟರೆ ತಾನು ಏನು ಮಾಡಿದ್ದು ತಪಸ್ಸು ಅದು ಹಾಳಾಗ್ತದೆ. ತಪಸ್ಸನ್ನು ಹಾಳು ಮಾಡಲಿಕ್ಕೆ ಪಾರ್ವತಿ ಇಷ್ಟ ಇಲ್ಲ. ಸುಮ್ಮನೆ ಯಾವುದಕ್ಕೂ ನಾವು ದೇವರ ಪ್ರೀತಿಯಾಗಿ ತಪಸ್ಸು ಮಾಡುವಂಥದ್ದು ಶಾಪ ಕೊಟ್ಟು ಹೋಗ್ತಾ ಉಂಟಲ್ವ ಅಂತ ನಮ್ಮ ತಪಸ್ಸು ಹಾಗೆ ಹಾಳಾಗ್ತದೆ. ಹಾಳಾಗಿ ಹೋಗಲಿ, ಅವನು ಉದ್ಧಾರ ಆಗೋದೇ ಬೇಡ ಅಂತ ನಾವು ಹೇಳ್ತೇವೆ, ಅದರಿಂದಲೇ ನಮ್ಮ ತಪಸ್ಸೆಲ್ಲ ಹಾಳಾಗಿ ಹೋಗ್ತದೆ. ಆದರೆ ಪಾರ್ವತಿಗೆ ಹಾಗೆ ವ್ಯರ್ಥ ಮಾಡುವುದು ಇಷ್ಟ ಇರಲಿಲ್ಲ. ಹಾಗಾಗಿ ಅವರು ಶಾಪವನ್ನು ಕೊಡಲಿಕ್ಕೆ ಹೋಗಲಿಲ್ಲ. ಆಗ ಸುಂದಂ ಹಸ್ತೆ ಸಮಾದಾಯ ಸೈನ್ಯಂ ಪುನರಾಗಮತ್ ಅಂದಗೆ ಪುನರಾಯಾದೆ ಸಬಲಂ ಮುನಿಸತ್ತಮ ಪ್ರವರ್ತ ಮಹಾಯುಧಂ ಪ್ರಮಾಣ ಸರಯೋರ್ಥ ತದೋ ವರ್ಣಾಶ್ರೇಷ್ಠೋ ವಿಷ್ಣು ಚಕ್ರಗದಾಧರ. ಆಗ ಅವಳು ಸಿಗ್ಲಿಲ್ಲ ಅಂತ ಅವಳು ಓಡಿದ್ಲಲ್ವಾ, ಹಾಗಾಗಿ ಅವಳಿಗೆ ಸಿಗ್ಲಿಲ್ಲ ಅಂತೆ, ಅವನಿಗೆ ಸಿಗ್ಲಿಲ್ಲ ಅಂತೆ. ಅದಕ್ಕೋಸ್ಕರ ಸಿಗ್ಲಿಲ್ಲ ಅಲ್ವಾ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಪುನಃ ಅಲ್ಲಿಗೆ ಯುದ್ಧಕರ್ತನೆ ಹೋಗ್ತಾರಂತೆ. ಯುದ್ಧಕರ್ತ ಹೋಗಿ ಎಲ್ಲರೂ ಯುದ್ಧ ಮಾಡಿ ಪುನಃ ಪ್ರಾರಂಭ ಮಾಡ್ತಾರಂತೆ. ಆಗ ವಿಷ್ಣು ಯುದ್ಧ ಮಾಡಿ ಪ್ರಾರಂಭ ಮಾಡಿದಂತೆ. ಏನು ಮಾಡಿದ್ದಾರೆ ಹೇಳಿದ್ರೆ, ವಿಜಯಗಾನ ಶಂಕರ ವ್ಯಗಾನಿಯ ಸಂಜೂತ ದಾತವರ್ಷಭ ಪಂಚ ಸಪ್ತಶಾಖೌ ಬದ್ಧಪಾದೇ ಕಣಾಯವ ಗದಯಾಕಾಶವದಿ ಚಕ್ರೇಣ ಅನ್ಯಾ ಜನಾರ್ದನ. ಅವನ ಶಾರ್ಗ, ತನ್ನ ಶಾರ್ಗ ಧನುಸ್ಸು ಬಾಣ ಇದನ್ನೆಲ್ಲ ಇಟ್ಕೊಂಡು ಯಾಕೆ ಹೇಳಿದ್ರೆ ಯುದ್ಧನಿಗೆ ಪ್ರೀತಿಯಾಗಿ ಏನು ಯುದ್ಧ ಮಾಡ್ತಿದ್ದ, ಅವನಿಗೆ ಪ್ರೀತಿಯಾಗಿ ಅವನಿಗೆ ಖುಷಿಯಾಗಿ ಅಂತ ಯುದ್ಧ ಮಾಡ್ತಾ ಇದ್ದಾನಂತೆ. ಯಾವ ರೀತಿ ಹೇಳಿದ್ರೆ ಪಂಚ ಅಷಟ್ ಸಪ್ತ ಅಷ್ಟ ಹೀಗೆ ಎಷ್ಟು ಬೇಕೋ ಅಷ್ಟು ಬಾಣಗಳನ್ನು 5, 6, 7, 8 ಅಂತ ಎಷ್ಟು ಬೇಕೋ ಅಷ್ಟು ಬಾಣವನ್ನು ಬಳಕೆ ಮಾಡ್ತಾ ಯಾವುದಾದ್ರು ಯುದ್ಧ ಮಾಡ್ತಾ ಇದ್ದಾನೆ ಕೇಳಿದರೆ, ಎಲ್ಲರೂ ಸಾಯಿಸ್ತಾ ಇದ್ದಾನೆ ಕೇಳಿ ಸಾಯಿಸ್ತಾ ಇದ್ದಾನೆ. ಯಾವ ಥರ ಕೇಳಿದರೆ, ಸೂರ್ಯ ಬಂದ ಮೇಲೆ ಅಲ್ಲಿ ಅಂಧಕಾರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಘನ ಅಂತೇಳಿ ಅಂಧಕಾರ ಅಂತ. ಹೇಗೆ ಸೂರ್ಯ ಬಂದ ಮೇಲೆ ಅಲ್ಲಿ ಅಂಧಕಾರ ಇರಲಿಕ್ಕೆ ಸಾಧ್ಯ ಇಲ್ಲವೋ, ಅದೇ ಥರ ಆ ಒಂದು ವಿಷ್ಣು ಬಾಣ ಬಿಟ್ಟ ಅಂತ ಹೇಳಿದರೆ ಅವ್ರ ಮತ್ತೆ ಪುನಃ ಬದಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಎಲ್ಲ ಸಾಯ್ತಾ ಇದ್ದಾರಂತೆ. ಆಗ ಶತಕೃತು ಕೂಡ ಯುದ್ಧ ಮಾಡಲಿಕ್ಕೆ ಹೋಗ್ತಾರಂತೆ. ಹೇಳ್ತಾರೆ, ಗಣಮರಗಣ ಅಷ್ಟ ಸನ್ನವನ ಯಶಸ್ಸಾಧಿಕ ದಾನವ ಸ್ಥಿರತೋಯೇನ ಸಂಸ್ಪೃಷ್ಟಾಶ್ಚಾಗಹಾರಿಣ ಸವಾನಾಶಯಂ ಜಗು ಪುರುಷೇನೇವ ಪರ್ವತ ದೃಷ್ಟ್ವಾ ಬ್ರಹ್ಮಹರಿ ವಿದ್ಯೆ ಗಾಯಂತೋ ಮಹಾಸುರಾನ್ ಶತಕೃತಶುದ್ರ ವಾಪರೇಶ ಕುಲಿಶಂಬಲಿ ಸಮಾವೃತ ಸಂಪ್ರೇಕ್ಷ್ಯ ಬಲೋ ದಾನವ ಸಪ್ತಮಃ ಹೇಳ್ತಾರೆ. ಆಗ ಇವರಿಗೆ ಆ ದೇವತೆಗಳಿಗೆ ಇನ್ನೂ ಜಾಸ್ತಿ ಶಕ್ತಿ ಬರಬೇಕಂತ ಆ ನಾರಾಯಣ ಒಂದು ನೀರನ್ನು ನಮಗೆ ಪ್ರೋಕ್ಷಣೆ ಮಾಡಿದ ಅಂತ. ಆಗೋಗಿ ಬಹಳ ಶಕ್ತಿ ಬರ್ತದೆ. ಅದೇ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಬಹಳ ಶಕ್ತಿ ಬರ್ತದೆ ಕೇಳಿದರೆ ಅದು ದೇವರ ತೀರ್ಥದ ಮಹಿಮೆ ಅಂತ. ನಾವು ದೇವರ ತೀರ್ಥವನ್ನು ತಲೆಗೆ ಹಾಕೊಂಡು ಅದು ತಗೊಂಡ್ರೆ ಅಥವಾ ಅದರ ಪ್ರೋಕ್ಷಣೆ ಮಾಡಿಕೊಂಡ್ರೆ ನಮಗೆ ಒಳ್ಳೆಯ ಶಕ್ತಿ ಬರ್ತದೆ. ಅದನ್ನು ತೋರಿಸಲಿಕ್ಕೋಸ್ಕರ ಆ ತೀರ್ಥವನ್ನು ಆ ದೇವರ ಮೇಲೆ ಹಾಕಿದಾಗ ಬಹಳ ಶಕ್ತಿ ಬಂತಂತೆ. ಈಗ ನಾವು ಯುದ್ಧ ಮಾಡಲಿಕ್ಕಂತ ಹೋಗ್ತಾ ಇದ್ದಾರಂತೆ. ಹಾಗೆಯೇ ಇಂದ್ರ ಕೂಡ ಹೋಗ್ತಾನಂತೆ. ಇಂದ್ರ ವಜ್ರಾಯುಧವನ್ನು ಬಲವನ್ನು ರಾಕ್ಷಸನ ಮೇಲೆ ಹಾಕಿದರೆ ಅವನು ಅದನ್ನು ಪುಡಿ ಪುಡಿ ಮಾಡಿಬಿಟ್ಟಾನೆ. ವಜ್ರಾಯುಧವನ್ನೇ ಆ ಇಂದ್ರನ ವಜ್ರಾಯುಧವನ್ನೇ ಒಬ್ಬ ದಾನವ ಪುಡಿ ಪುಡಿ ಮಾಡಿಬಿಟ್ರೆ ಆಗ ತಮಾವತೇಶ್ವರಸ್ತು ದೋಷ್ಣಾಂತಶ್ರೇಣೇತಾಬಲೇನ ವಜ್ರಂ ಪರಿಭ್ರಾಮ್ಯ ಬಲಸ್ಯ ಮೂರ್ಧಿ ಶಿಕ್ಷೆ ಭಯೇ ಮೂಢ ಹತೋಸಿದೀಯ ತದಸ್ಯ ಮೂರ್ಧಿ ಪ್ರವರೋಪಿ ವಜ್ರೋ ಜಗಾಮತುರ್ಣಮಿ ಸಹಸ್ರದಾಮ್ನೇ ಬಲೋ ತವದ್ಯವ ಪತಿಷ್ಠ ಭೀತಃ ಪರಾತ್ಮಕೋ ಸಮರಾತ್ ಮಹರ್ಷೇ. ಆಗ ಇದಕ್ಕೆ ಹೆದರಿ ಹೋದ ಅಂತ ಇಂದ್ರ. ಹೆದರಿ ಹೋದಂತೆ ನಟನೆ, ಒಟ್ಟು ಯುದ್ಧವನ್ನು ಚೆನ್ನಾಗಿ ತೋರಿಸಬೇಕು, ಅದಕ್ಕೆ ಹೆದರಿ ಹೋದಂತೆ ನಟನೆ ಮಾಡಿ ಅವನು ಓಡಿಗೆ ಪ್ರಾರಂಭ ಮಾಡ್ತಾನಂತೆ. ಅಂದರೆ ಆಯುಧನೇ ಇಲ್ಲದಿರುವಾಗ ನಾನು ಹೇಗೆ ಯುದ್ಧ ಮಾಡುವಂಥದ್ದು ಅಂತ ಯೋಚನೆ ಮಾಡ್ತಾ ಇದ್ರೆ ಒಬ್ಬ ಜಂಬ ಅಂತ
ಎಲ್ಲಿ ಓಡ್ತಾ ಇದ್ದಿ, ಯಾಕೆ ಓಡ್ತಾ ಇದ್ದಿ, ದೊಡ್ಡ ದೇವತೆಗಳ ರಾಜ ಅಂತ ಹೇಳ್ತಿಯಲ್ವಾ, ಯುದ್ಧ ಮಾಡು ಬಾ, ಯಾಕೆ ಯುದ್ಧ ಮಾಡ್ತಾ ಇಲ್ಲ ಅಂತ ಕೇಳ್ತಾನಂತೆ. ಆಗ ಅವನು ತಮ್ಮಂಬಸತೆ ತನ್ಮಾಂ ನಿರಾಯುಧೀಶ್ವರಿ ಆಯುಧಂ ದೇಹಿ ಭಗವನ್ ತಾಮಾಂ ಶರಣಂ ಗತಂ ತಮಾನ ಹರಿಶಕ್ರಂ ತ್ಯಕ್ವಾ ಧರ್ಮಂ ಪ್ರಜಾದನ ಪ್ರಾಪಯಸ್ವಾಯುಧಂ ಪತ್ನಿ ಸತೆ ದಾಸ್ಯದ ಸಂಶಯಂ. ಆಗ ಅವನು ಯುದ್ಧ ಮಾಡ್ಲಿಕ್ಕಂತ ಯುದ್ಧ ಮಾಡಲಿಕ್ಕೆ ಆಯುಧವೇ ಇಲ್ಲ ಅಂತ ಅನ್ಕೊಳ್ತಾ ಇದ್ದಾನೆ. ಹಾಗೆ ಅನ್ಕೊಳ್ತಾ ಇದ್ದರೆ ಅವನಿಗೆ ನನಗೆ ಗತಿ ಯಾರೀಗ, ನನಗೆ ಗತಿ ಆ ನಾರಾಯಣನೇ ಗತಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾನಂತೆ. ಆ ನಾರಾಯಣನೇ ಗತಿ ಅಂತ ಅಂದ್ಕೊಂಡು ಅವನ ಹತ್ರ ಕೇಳ್ತಾನಂತೆ, ನನಗೊಂದು ಆಯುಧವನ್ನು ಕೊಡು ಅಂತ. ಕೊನೆಗೆ ಯಾರು ಗತಿ, ಕೊನೆಗೆ ಆ ನಾರಾಯಣನೇ ಗತಿ. ಹಾಗಾಗಿ ನನಗೆ ನೀನೇ ಆಯುಧವನ್ನು ಕೊಡಬೇಕು ಅಂತ ಕೇಳಿದರೆ ನಾರಾಯಣ ಹೇಳ್ತಾನೆ, ನಾನು ಆಯುಧ ಕೊಡಲಿಕ್ಕೆ ನಾನು ಕೊಡುವುದಿಲ್ಲ, ಈಗ ಕೊಡುವವರು ಯಾರು ಕೇಳಿ ಅಗ್ನಿ ಕೊಡ್ತಾನೆ ನಿಮಗೆ ಅಂತ ಹೇಳಿದರೆ, ನೀನೀಗ ಅಹಂಕಾರವನ್ನು ಬಿಟ್ಟು ಅಗ್ನಿ ಹತ್ರ ಕೇಳಿ, ಅಗ್ನಿ ಕೊಡ್ತಾನೆ ಆಯುಧವನ್ನು ಕೇಳಿದರೆ ಅಗ್ನಿ ಹತ್ರ ಹೋಗ್ತಾನಂತೆ. ಅಗ್ನಿ ಹತ್ರ ಹೋಗಿ ಆಯುಧವನ್ನು ಕೇಳ್ತಾನಂತೆ, ಆಯುಧವನ್ನು ಪಡಿತಾನಂತೆ. ಹಾಗೆ ನಮಗೊಂದು ಪಾಠ ಥರ ಹೇಳಿರುವಂಥದ್ದು, ನಾವು ಕೂಡ ನಿಜವಾಗಿ ಅಗ್ನಿ ಇಂದ್ರನಿಗೆ ಚಿಕ್ಕವ ಆದರೂ ಕೂಡ ಆ ಸಮಯದಲ್ಲಿ ಅಗ್ನಿಯಂತೆ ಸಹ ಕಾಣಬೇಕು. ಹಾಗಾಗಿ ನಾವು ಕೂಡ ಏನೋ ಒಂದು ನಮಗೊಂದು ಕೆಲಸ ಆಗಬೇಕಂತಿರ್ತದೆ, ನಾವು ದರ್ಪ ಮಾಡಿ ನಮ್ಗೆ ಆಗುದಿಲ್ಲ ಅಂತ ನಾವು ನಿಮಗೆ ಚಿಕ್ಕವರು ನಾವು ಹೀಗೆಲ್ಲ ಯೋಚನೆ ಮಾಡಬಾರ್ದು. ನಮಗೆ ಕೆಲಸ ಆಗಬೇಕಂತಿದ್ರೆ ಅವನು ಒಳ್ಳೆಯವ ಆಗಿರ್ಬೇಕು, ಅಗ್ನಿಜಾಗಿ ಒಳ್ಳೆಯವಂದ್ರೆ ಅವನ ಕೇಳಿದ್ದು ದೋಷ ಇಲ್ಲ ಅಂತ ಹೇಳುವ ಹಾಗೆ ಆ ಇಂದ್ರ ಅಗ್ನಿಯತ್ರ ಹೋಗಿ ಒಂದು ಆಯುಧವನ್ನು, ಶಕ್ತಿ ಆಯುಧವನ್ನು ಕೇಳ್ತಾನಂತೆ. ಕೇಳಿ ತಾಮಾದರಿತ ಶಕ್ತಿ ಶತಗಂಟ ಅನುದಾರಣ ಪ್ರತ್ಯುಜ್ಜಯೋದಾಜಂಬಂ ಹಸ್ತು ಕಾಮೋರಿ ಮರ್ದನ ತೇನಾದಿತಾ ದೈತ್ಯ ಸಹಸೈ ಕಾವ್ಯ ಸಂಸ್ಕೃತಃ ತೋತಂ ಚಕ್ರೇರಾಜಂ ಭುಜಗಾನ ವಿಜಾದಿಕಂ. ಈಗ ಬರ್ತಾನಂತೆ, ಆ ಆಯುಧವನ್ನು ಇಟ್ಕೊಂಡು ಬರ್ತಾನಂತೆ. ಆಯುಧವನ್ನು ಇಟ್ಕೊಂಡು ಬಂದರೆ ಆ ಗಜ ಇಂಥ ಗಜ ಉಂಟಲ್ಲ ಐರಾವತ, ಅದನ್ನೇ ಬೀಳಿಸಿ ಬಿಡ್ತಾನಂತೆ ಆ ಜಂಬ. ಹೀಗೆ ಬೀಳಿಸುವಾಗ ಅವನು ಪುನಃ ಓಡ್ತಾನಂತೆ ಈ ಥರ. ಯಾಕೆ ಕೇಳಿದರೆ ಪತಮಾನಾದಿಪೇಂದ್ರಾತ್ಮಕ್ರಾಚಾಪ್ಯ ವೇಗವಾನ್ ತೆಕ್ವೈವ ಮಂದರಗಿರಿ ಪಪಾತ ವಸುಧಾತನೆ ಪತಮಾನಂ ಹರಿಂ ಸಿದ್ಧ ಶಾರಣಾಥ ತದಾ ಬ್ರುವನ್ ಮಾಮಾಶಕ ಪದಸ್ವಾದ್ಯ ಭೂತಳೆ ದಿಷ್ಟವಾಸವ. ಅವನು ಬೀಳ್ತಾ ಇದ್ದಾನೆ, ಎಲ್ಲೋ ಮಂದರ ಪರ್ವತ ಬೀಳ್ತಾ ಇದ್ದಾನೆ, ಅಲ್ಲಿಂದ ಭೂಮಿಗೆ ಬೀಳ್ತಾ ಇದ್ದಾನೆ. ಅವನು ಭೂಮಿಗೆ ಬೀಳ್ತಾ ಇರುವಾಗ ಹೇಳ್ತಾರಂತೆ ಎಲ್ಲರೂ, ಬೀಳ್ಬೇಡ ಅಂತ. ಯಾಕೆ ಕೇಳಿದರೆ ಬೀಳ್ಬೇಡ ಅಂತ ಹೇಳಿದ್ರು, ಬೀಳೋದಿಲ್ಲ ಎಂತ ಮಾಡಿದ್ವಿ, ಯುದ್ಧ ಮಾಡಲಿಕ್ಕೆ ಹೋಗ್ಲಿಕ್ಕಾಗ್ತದ? ಯಾಕೆ ಕೇಳಿದರೆ ನನಗೊಂದು ಅಲ್ಲಿ ಸಾರಥ್ಯ ಮಾಡಲಿಕ್ಕೆ ಒಂದು ರಥ ಇಲ್ಲ, ಏನಿಲ್ಲ, ನಾನು ಕೆಳಕುತ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಆಗ್ತದ ರಾಕ್ಷಸರೊಟ್ಟಿಗೆ? ಸಾಧ್ಯನೇ ಇಲ್ಲ, ನಾನು ಹೇಗೆ ನಾನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಅಂತ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಹೇಳ್ತಾರಂತೆ, ತಮೋಜು ದೇವಗಂಧರ್ವ ಮಾರಿಷಾತೇಶ್ವರ ವಿದ್ಯಸ್ವ ಸಮಾರುಹ್ಯ ಪ್ರೇಷಯಿಷ್ಯಾಮಯೇಂದ್ರತಂ ವಿದ್ಯೇವಾಯುಗಮೃತಂ ಶ್ರೀಕಲಕ್ಷಣಂ ವಾನಧ್ವಜಸಂಯುಕ್ತಂ ಹರಿವಿರ್ಯುತಂ. ಆಗ ಚಂದವಾದ ಒಂದು ಹಸಿರಾದ ಒಂದು ರಥವನ್ನು ಕಳಿಸ್ತಾರಂತೆ ಗಂಧರ್ವರೇ. ರಥವನ್ನು ಕಳಿಸಿದ್ರೆ ಸಾಕ, ನಾನೀಗ ಯುದ್ಧ ಮಾಡಲಿಲ್ಲ ಅಂತ ಹೇಳ್ತಾನೆ. ಯಾಕೆ ಹೇಳಿದ್ರೆ ರಥವನ್ನು ಬಿಡ ಸಾಕ, ಅವನೀಗ ಒಂದು ಕೈಯಲ್ಲಿ ರಥವನ್ನು ಓಡಿಸಿ ಇನ್ನೊಂದು ಕೈಯಲ್ಲಿ ಬಾಣವನ್ನು ಬಿಡುವುದ ಸಾಧ್ಯ ಉಂಟಾಗ? ಸಾಧ್ಯವೇ ಇಲ್ಲ. ನನಗೊಬ್ಬ ಸಾರಥಿಯೇ ಇಲ್ಲ, ನಾನು ಹೇಗೆಲ್ಲ ಯುದ್ಧ ಮಾಡಲಿಕ್ಕೆ ಸಾಧ್ಯ ಅಂತ ಪುನಃ ಕೇಳ್ತಾನಂತೆ. ಆಗ ಇತ್ಯೇ ಮುಖ್ಯೇ ಭಗವನ್ ಶಕ್ವಾಸಂತನಮುತ್ತಮಂ ಮಾತರಂ ನಿರ್ವಾತೈವ ಪರಿಭ್ರಷ್ಟಸ್ರಂಗಂಬರಃ ತಲನ್ನೋಡಿ ಮುಕ್ತವಚಃ ಪರಿಭ್ರಷ್ಟಾಯುಧಾಂಗದಃ ಪದಮಾನಸಹಸ್ರಾಕ್ಷ ವಿಶ್ವಾಭೂ ಸಮಗಮಪದ. ಏನಾದರೂ ಕೂಡ ಪುನಃ ಅವನಿಗೆ ರಥ ಇಲ್ಲ, ರಥದಿಂದ ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ, ಪುನಃ ಬಿದ್ದ ಅಂತೆ. ಅಂದರೆ ಅಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಯಾರೂ ಇಲ್ಲ, ಬಿದ್ದು ಬಿಟ್ಟ ಅಂತೆ. ಆಗ ಪುನಃ ಅವನು ಬೀಳ್ತಾ ಇರುವಾಗ ಆ ದೇವತೆಗಳೆಲ್ಲ ಭೂಮಿ ನಡುಗಲಿಕ್ಕೆ ಸ್ಟಾರ್ಟ್ ಆಯ್ತದೆ, ಪ್ರಾರಂಭವಾಯ್ತದೆ. ಯಾಕೆ ಕೇಳಿದರೆ ಏನೋ ದೊಡ್ಡ ದೇವತೆ ನಮ್ಮ ಏನೋ ಅಷ್ಟು ಮೇಲೆಯಿಂದ ಬೀಳ್ತಾ ಇದ್ದಾನಲ್ವ ಅಂತ ಆ ಭೂಮಿ ನಡಲಿಕ್ಕೆ ಪ್ರಾರಂಭವಾದಾಗ ಆಗ ಒಬ್ಬ ಬರ್ತಾನಂತೆ. ಯಾರು ಕೇಳಿದರೆ ಗಂಧರ್ವತೆ ಸಾಯಿ ಕೃಷ್ಣ ಸಮೇತಿ ಪ್ರೋವಾದೇಶ ಪ್ರಿಯೋ ಯಂತ ಭವಾನ್ತೆ ತಕ್ಷಿತ್ವಾ ಹರಿಪ್ರಾಹ ಕಸ್ಯ ಪುತ್ರೋಸಿ ಬಾಲಕ ಸಂಯಂತಾಮಿ ಕಥಂ ಚಾಲು ಸಂಶಯ ಪ್ರತಿಭಾತಿಮೇ. ಅಲ್ಲ, ಒಬ್ಬ ಬರ್ತಾನಂತೆ. ಯಾರು ಕೇಳಿ ಅವನು ಹೇಳ್ತಾನಂತೆ, ನಾನು ನಿನಗೆ ಸಾರಥ್ಯವನ್ನು ಮಾಡ್ತೇನೆ, ಹೆದರಬೇಡ ಅಂತ ಹೇಳ್ತಾನಂತೆ. ಆಗ ಈ ಥರ ಅವನು ಸಾರಥ್ಯವನ್ನು ಮಾಡ್ತೇನೆ ಅಂತ ಹೇಳಿ ಒಂದು ಹೇಳಿ ಎರಡು ಮಾಡಿದ್ದೆ. ಮತ್ತೆ ನಂಬಲಿಕ್ಕೆ ಉಂಟು, ಯಾರಾದರೂ ಈಗ ಬಂದು ನಾನು ನಿಮ್ಮ ಡ್ರೈವರ್ ಆಗ್ತೇನೆ ಅಂತ ಹೇಳಿ ಅವನು ತೆಗೆದು ಹೋಗಿ ಪಾತಾಳಕ್ಕೆ ಬೀಳಿಸಿಬಿಟ್ರೆ ಸಾಧ್ಯ ಉಂಟಾ? ಹಾಗಾಗಿ ಆ ಥರ ಎಲ್ಲ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಮೊದಲು ಅವನಿಗೆ
ನಂಬಿಕೆ ಬರಲಿಲ್ಲ ಅವನದು ಸಾರಥಿಯ ಮೇಲೆ. ಅದಕ್ಕೆ ಹೇಳ್ತಾರೆ, ನೀನು ಯಾರು, ನಿನಗೆ ಅಷ್ಟು ಶಕ್ತಿ ಉಂಟಾ, ನಾನು ರಾಕ್ಷಸರೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದೇನೆ. ಸಾರಥಿ ಅನ್ನುವಂಥದ್ದು ಚಿಕ್ಕ ಕಲೆ ಅಲ್ಲ, ದೊಡ್ಡ ಕಲೆ ಅದು. ಏನೇನೋ ಬಾಣಗಳು ಬರ್ತಾ ಇರುವಾಗ ಅದನ್ನೆಲ್ಲ ಅದರ ಡೈರೆಕ್ಷನ್ ಚೇಂಜ್ ಮಾಡುವಂತೆ, ಅಂದರೆ ಅವರ ರಥದ ದಿಕ್ಕನ್ನು ಬದಲಿಸಬೇಕು, ಇಂತಹ ಕ್ರಮ ಎಲ್ಲ ಇರ್ತದೆ. ಹಾಗಾಗಿ ನೀನು ಅಷ್ಟು ಗಟ್ಟಿಯಾಗಿರ್ಬೇಕು, ನೀನು ಏನು ಶಕ್ತಿ ಇದೆ ಅಂತ ಕೇಳುವಾಗ ಹೇಳ್ತಾನಂತೆ ಅವನು, ತಚ್ಚುತ್ವಾಂಶಕಂಬೇಜೆ ಯೋಗಿನಾಮರ ಸಚಾರಿ ಪ್ರಥಮಯೋ ಮಾತಾಲಿ ನಾಮ ವಿಶ್ರುತಃ ಸೋಬ್ರವಿ ಋಷಿದೇಜೋತ್ತಂ ಮಾಭವಂ ವಿದ್ಧಿಭಾಸವ ಗಂಧರ್ವತೆ ಸಾಯುಕ್ತಂ ವಾದಿಯಾನ ವಿಶಾರದಂ. ನೀನು ಏನು ಹೆದರಬೇಡ ಅಂತ ಹೇಳ್ತಾನೆ. ಯಾಕೆ ಹೇಳಿದ್ರೆ, ನಾನುಂಟಲ್ವಾ ಶಮೀಕ ಎನ್ನುವ ಋಷಿಯ ಮಗ. ಅಷ್ಟೇ ಅಲ್ಲದೆ ನನ್ನಲ್ಲಿ ಗಂಧರ್ವರ ನನ್ನ ಶಕ್ತಿಯನ್ನು ತುಂಬಿದ್ದಾರೆ. ಹಾಗಾಗಿ ನಾನೇನು ಸಾಮಾನ್ಯವನ್ನಲ್ಲ, ಒಳ್ಳೆಯ ರೀತಿಯಲ್ಲಿ ವಾದಿಯಾನ ವಿಚಾರದ ಕುದುರೆಯ ಓಟದಲ್ಲಿ ನಾನು ಚೆನ್ನಾಗಿ ಬಂದಿದ್ದೇನೆ, ಯಾವ ಥರ ಓಡಿಸಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾ, ನನ್ನ ಹೆಸರು ಏನು ಕೇಳಿದರೆ ನನ್ನ ಹೆಸರೇ ಮಾತಲಿ ಅಂತ ಅವನು ಹೇಳ್ತಾನೆ. ಇಂದ್ರನ ಸಾರಥಿ ಮಾತಲಿ ಅಂತ ನಾವು ಕೇಳ್ತೇವೆ, ಅವನ ಉತ್ಪತ್ತಿ ಈ ರೀತಿಯಾಗಿ ಆಯಿತು, ಮಾತಲಿ ಅಂತ ಹೇಳ್ತಾನಂತೆ. ಆಗ ತಥೋದಿರುಡಸ್ರಥಂ ಶಕ್ತಸ್ಯ ದಶಪುಂಗವ ರಶ್ಮೀನ್ ಶಮೀಕತನಿಯೋ ಮಾತಾಲಿ ಪ್ರಗೃಹೀತವಾನ್ ತಥೋ ಮಂದರಮಾಗಮಿ ವಿವೇಶ ವಾಹಿನಿ ಪ್ರವಿಶತ್ ದೃಶೇ ಶ್ರೀಮಾನ್ ಪತಿತಂ ಕಾರುಕಂ ಮಹತ್. ಆಗ ಖುಷಿ ಇಂದ್ರನಿಗೆ ಬಹಳ ಸಂತೋಷವಾಗಿ ಯುದ್ಧ ಮಾಡ್ಲಿಕ್ಕೆ ಅಂತ ಹೊರಡ್ತಾ ಇದ್ದಾನಂತೆ. ಅವನು ಆ ರಥದ ಮೇಲೆ ಇಟ್ಕೊಂಡು ಬರ್ತಾ ಇಲ್ಲದೆ ನೋಡಿ ಅವೆಲ್ಲರಿಗೂ ಕೂಡ ತುಂಬಾ ಒಂದು ರಾಕ್ಷಸರಿಗೆ ಬಹಳ ಹೆದರಿಕೆ ಆಯ್ತಂತೆ. ಹೆದರಿಕೆಯಾಗಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ತದಸ್ತು ಮನಸಾ ದೇವ ರಸತ್ವ ತಮೋಮಯ ನಮಸ್ಕೃತ್ಯ ಶರಂಚಾಪೆ ಸಾಧಿಂಚೆ ವಿನಿಯೋಜಯತ್. ಏನು ಮಾಡಿದ ಕೇಳಿದ್ರೆ, ಮೊದಲಿಗೆ ನಮಸ್ಕಾರ ಮಾಡಿದ. ಯಾರಿಗೆಲ್ಲ? ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ. ಇಂದ್ರ ಅವರಿಗೆಲ್ಲ ನಮಸ್ಕಾರ ಮಾಡಿ, ನಾನೀಗ ಬಾಣವನ್ನು ಬಿಡ್ತಾ ಇದ್ದೇನೆ ಅಂತ ಸಿದ್ಧನಾಗ್ತಾ ಇದ್ದೇನೆ, ಇವರನ್ನೆಲ್ಲ ನಾನೀಗ ಸಾಯಿಸ್ತೇನೆ, ಯಾರೆಲ್ಲ ದೊಡ್ಡ ದೊಡ್ಡ ರಾಕ್ಷಸರಂತಿದ್ದಾರೆ, ನಮ್ಗೆ ಸಮಸ್ಯೆ ಕೊಡ್ತಾ ಇದ್ದಾರೆ, ಅವನ್ನೆಲ್ಲ ಸಾಯಿಸ್ತೇನೆ ಅಂತ ಹೋಗ್ತಾ ಇದ್ದಾನೆ. ಆನಂತರ ಏನಾಯಿತು ಅಂತ ನಾಳೆ ಸಿಗಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.